ನಮಸ್ಕಾರ ಎಲ್ಲರಿಗೂ ತಲೆಹರಟೆಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ 3ನೇ ಸಂಚಿಕೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಗಣೇಶ್ ಕಶ್ಯಪ್, ಆಮೇಲೆ ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಾಸ್ಯ ಕಲಾವಿದ ಸಂಜೀವ್ MS. ಸೊ ಇವತ್ತಿನ ನಮ್ಮ ಟಾಪಿಕ್ ಏನು ಅಂದರೆ ಬೇಸಿಗೆ ರಜೆಗಳು, ಸಮ್ಮರ್ ವೆಕೇಶನ್. ಅದು ಸಮ್ಮರ್ ವೆಕೇಶನ್ ಅಂದ ತಕ್ಷಣ ಫಸ್ಟ್ ತಲೆಗೆ ನೋಡಿರುತ್ತೆ ಗಣೇಶ್. ಸ್ವಲ್ಪ ಬೇಗ ಬರ್ಬೋದಿತ್ತು. ಸಮ್ಮರ್ ವೆಕೇಶನ್ ಇಲ್ಲ, ಸಮ್ಮರ್ ಐ ಡೋಂಟ್ ಲೈಕ್ ಬ್ರೋ. ಸಮ್ಮರ್ ನಂಗೆ ವಿಂಟರ್ ಅರ್ಥ ಆಗುತ್ತೆ. ನೀವು ನಂಗೆ ಜಾಸ್ತಿ ಬಟ್ಟೆ ಹಾಕಿಸಿ ನಾನು ಹೆಂಗೋ ಕಂಟ್ರೋಲ್ ಮಾಡ್ಕೋತೀನಿ. ಸಮ್ಮರ್ ಏನು ಮಾಡಲಿ, ಏನು ಬಿಚ್ಚಲಿ ನಾನು, ನಂದು ಆಗೋಯ್ತಲ್ಲ ನಂದು. ನಂಗೆ ಸಮ್ಮರ್ ತಗೊಳಕ್ಕಾಗಲ್ಲ. ನಂಗೆ ವಿಂಟರ್ ಐ ಲೈಕ್, ಬಟ್ ವೆಕೇಶನ್ ಎಸ್. ಯಾಕಂದರೆ ಯುಗಾದಿ 8 ದಿನ ಆದಮೇಲೆ ವೆಕೇಶನ್ ಬರುತ್ತೆ. ಓ, ಯುಗಾದಿ ಯಾವಾಗಲೂ ಎಕ್ಸಾಮ್ ಮಧ್ಯೆ. ಸೊ ಒಂದು 8 ದಿನ ಮುಂಚೆ ಹಾಕ್ಬಿಟ್ಟಿದ್ರೆ ಇದನ್ನ ದಸರಾ ವೆಕೇಶನ್, ಯುಗಾದಿ ವೆಕೇಶನ್. ನಾನು ಅಟ್ಲೀಸ್ಟ್ ಒಬ್ಬಟ್ಟು ತಿಂದು ಒಂದಿನ ಆರಾಮಾಗಿ ಮಲ್ಕೋತಿದ್ದೆ. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ನಾನು ತಿಂದು ಮಲ್ಕೊಂಡು ಎದ್ದು ಎಕ್ಸಾಮ್ ಬರೀಬೇಕು, ಆಲ್ರೆಡಿ ಅರ್ಧ ಮುಗಿಸ್ಬಿಟ್ಟಿದ್ದೀನಿ. ಇದು ಬೇಕಾಗಿರ್ಲಿಲ್ಲ ನಂಗೆ. ಅದು ನಿಮ್ದೇನು ಬ್ರೋ? ಬೈ ನನಗೆ ಸಮ್ಮರ್ ವೆಕೇಶನ್ ಅಂದ ತಕ್ಷಣ ಬೆಲ್ದಂಡ್ ಗೊತ್ತಾ ನಿಮ್ಗೆ? ಎಸ್ ಸರ್. ಪಾನ್ಕ, ಬೆಲ್ದಕಾಯಿ ಬರುತ್ತೆ ಗೊತ್ತಾ? ಅಂದ್ರೆ ನನ್ಗೆ ಕಂಪ್ಲೀಟ್ ಗೊತ್ತಲ್ಲ ಹಳ್ಳಿ. ಅಲ್ಲಿ ನಮ್ಗೆ ರಜಾ ಬಂದ ತಕ್ಷಣ ಐ ಲವ್ ಸಮ್ಮರ್. ನನಗೆ ಬಿಸಿಲು ನೋಡೋದೇ ಗೊತ್ತಿಲ್ಲ. ಎಲ್ಲ ಜನ ನೋಡಿದ್ ಇದು ಯಾಕೆ ಸಮ್ಮರ್ ಇಷ್ಟು ಬೈಕ್ ಓಡಾಡ್ತಾ ಇದ್ದಾರೆ, ಫ್ಯಾನ್ ಓಡಾಡ್ತಾ ಇದ್ದಾರೆ, ಆಮೇಲೆ ಬಿಸಿಲು ಅಂತ ನನ್ಗೆ ಏನು ಅನಿಸ್ತಾರಲ್ಲ. ಬಿಕಾಸ್ ಅವಾಗ ನಮ್ಗೆ ರಜಾ ಸಿಗ್ತಿರೋದೇ ದೊಡ್ಡದು. ಈಗ ನಾವು ಕಂಪ್ಲೇಂಟ್ ಮಾಡಬಾರ್ದು ಸಮ್ಮರ್ ಬಗ್ಗೆ ಎಲ್ಲ. ತಲೆನೋ ಬಂದಿಲ್ಲ. ಸೋ ಹ್ಯಾಪಿ ಏನಾದ್ರು ಸೂರ್ಯನ ಬಗ್ಗೆ ಕೆಟ್ಟದಾಗ ಮಾತಾಡಿದ ತಕ್ಷಣ ಕಡಿಮೆ ಮಾಡ್ಬಿಟ್ರೆ, ಯಾರಾದ್ರೂ ಸಮ್ಮರ್ ಹೋಗ್ಬಿಡುತ್ತೆ ಅಂದ್ರೆ ಸಂಜೀವ್ ಟಚ್ ಕಂಪ್ಲೇಂಟ್. ನನಗೆ ಸಿಕ್ಕಾಪಟ್ಟೆ ಮಜಾ ಇತ್ತು. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಎಷ್ಟು ಆಸೆ ಇತ್ತು ಅಂದರೆ ನಮ್ಮ ಊರು ಬಿಡಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ನಮ್ಮಲ್ಲಿ ಬಿಡಿಸ್ತಾನೆ ಇಲ್ಲ. ಬ್ರದರ್, ಬಿಕಾಸ್ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಇದ್ರಲ್ಲ, ಅವರು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋರು. ಅವರಿಬ್ರು ನನ್ನ ಕಳಿಸ್ತಾನೆ ಇರಲಿಲ್ಲ. ಯಾಕೆ ಗೊತ್ತಿಲ್ಲ, ಏನೋ ಚಿಕ್ಕವನು ನನ್ನ ಮಗ ಮನೆಗೊಬ್ಬ ಆಡಿರ್ಲಿ ಎಲ್ಲರೂ ಕಳಿಸ್ಬಿಟ್ರೆ ಅಂಗಡಿಗೆ ಹೋಗಿ ತರೋರು ಯಾರು? ಇಲ್ಲಿ ಬ್ಲಿಂಕಿಟು ಇಲ್ಲ. ಓ ಯಾ, ಐ ವುಡ್ ಡನ್ ಬ್ಲಿಂಕಿಟ್, ಜೆಪ್ಟೋ. ಅವ್ರು 10 ನಿಮಿಷ, ನಂದು 5 ನಿಮಿಷಕ್ಕೆ ಹೋಗ್ಬಿಟ್ಟಿದೆ. ಅವಾಗೆಲ್ಲ ಕೇಳೋದಲ್ಲ. ಇವಾಗ ಬ್ಲಿಂಕಿಟಿಗೆ ಯಾರು ಕೇಳ್ದೇ ಇರ್ಬೋದು, ಯಾಕೆ ಸರ್ 10 ನಿಮಿಷ ಅಂತೇಳಿ 12 ನಿಮಿಷದಲ್ಲಿ ಬಂದಿರಾ ಅಂತ ನಮ್ಮ ತಾಯಿ ಅಂದ್ರೆ ಕೇಳೋರು. ಅಲ್ಲಿಗೆ ಹೋಗ್ಬೇಕು, 8 ನಿಮಿಷ ಬೇಕಂತ. ಅದು ಸಂಜೀವ್ನ ಕಳ್ಸಿದ್ರೆ ಆರ್ಡರ್ ಮಾಡಿದ ಐಟಮ್ ಜೊತೆ 2 ಬೆಲ್ದಂಡ್ ಫ್ರೀ ಇದೆಲ್ಲ ಬಂತು. ಸಮ್ಮರ್ ವೆಕೇಶನ್ ಆಡ್ 1 more item to -2 rupees ಅಂತ ಕೊಡೋರು. ಸ್ಮಾಲ್ ಕಾರ್ಟ್ ವ್ಯಾಲ್ಯೂ. ಅಂಡ್ ಅಂದರೆ ನಮಗೆ ಹೇಳ್ತಿದ್ರಲ್ಲ ತಗೋಬರ್ಗು ಸಾಮಾನು ತಗೋಬರ್ಗು ಅಂತ ಹೇಳಬೇಕಾದ್ರೆ ಅವ್ರು ಹೇಳ್ಬೇಕಾದ್ರೆ 2 ಟೋನ್ ಇರ್ತಿತ್ತು. ಒಂದು ಆರ್ಡ್ರಿಂಗು ಫಸ್ಟು, ಈ ತಗೋಬರಾಗ ಹೋಗಿ ಅಂತ. ಬಿಕಾಸ್ ಅದು ಫಸ್ಟ್ ಒಂದು. ಈಗ ಹೋಗಿ ತಗೊಂಬಂದ್ಬಿಟ್ಟಿರ್ತೀನಿ, ನಮ್ಮಮ್ಮ ಏನೋ ಮರ್ತು ಬಿಟ್ಟಿರ್ತಾರೆ. ಇನ್ನೊಂದು ಹೇಳ್ಬೇಕಲ್ಲ, ಅವಾಗ ಜಾಣ ಪುಟ ಹೋಗ, ನಮ್ಮ ಕಾಜ ನಮ್ಮ ಗಂಡು ಜಾಣ ಫಸ್ಟ್ ಟೈಮ್ ನಮ್ಗೂರಲ್ಲೇ ನಮ್ಮ ಗಂಡು ಜಾಣ ಹೋಗ, ಜಾಣನು ಹೋಗಪ್ಪ ಅಂತ ಹೇಳಿ ಒಂದು 8 ಆಣಿ ಮಿಕ್ಕದ್ವು. ಇದು ಆಲ್ಕೋವಾ ಬರ್ತಿತ್ತು. ಆ 8 ಆಣಿಗೆ ಆಲ್ಕೋವಾ ತಿನ್ನೋಕ್ಕೋಸ್ಕರ ಹೋಗ್ತಿದ್ದೆ ನಾನು. ಅದು ನೋಡಿದ್ರೆ ಆಲ್ಕೋವಾ ಅದು ಲೈಕ್ ಅಲ್ಲ, ನನಗೆ ಸಿಟಿದು ಗೊತ್ತಿಲ್ಲ. ನನಗೆ ಆಲ್ಕೋವಾ ಅದು ವರ್ಡ್ ಇದೆಯಾ ತುಂಬಿಸ್ಕೊಂಡಿದ್ದೆ. ನಾನು ಇನ್ನೂ ಹಳ್ಳಿಲೇ ಇರೋದು. ಯಾರಿಗೂ ಗೊತ್ತಿಲ್ಲ. ಇವಾಗ ಡು ಯು ನೋ ಆಲ್ಕೋವಾ ರೇಟ್ ಎಷ್ಟಾಗಿದೆ? ಎಷ್ಟು? 5 ರೂಪಾಯಿ ಇದೆಯದು ಇನ್ನೂ. ಹ್ಞೂ ಬ್ರೋ, 5 ರೂಪಾಯಿ ಆಲ್ಕೋವಾ. ಕ್ಯಾನ್ ಯು ಇಮ್ಯಾಜಿನ್? ನಾನು ಅದನ್ನು ನಾನು ನಮ್ಮ ಫ್ರೆಂಡು 10 ರೂಪಾಯಿ ಹೆಂಗೋ ಮನೆಯಿಂದ ಸಿಗೋದು ಒಂದೊಂದ್ಸಲ. ಇಲ್ಲ ಅಂದರೆ ನಮ್ಮದು ಬಸ್ ಚಾರ್ಜ್ ಡೈವರ್ಟ್ ಮಾಡಿ. ನಿಮ್ಗೆ ಸರೇಪಳ್ಳಿ ಗೊತ್ತಲ್ಲ, ನಾ ಹೆಣ್ಣೂರಿಂದ ಸರೇಪಳ್ಳಿಗೆ ಹೋಗ್ಬೇಕಿತ್ತು. 10 ರೂಪಾಯಿ ಮನೆಯಿಂದ ಸಿಗೋದು. ನಾವೇನು ಮಾಡ್ತಿದ್ವಿ, ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬ 3 ರೂಪಾಯಿ ಕೊಟ್ಬಿಟ್ಟು ಹೋಗ್ತಿದ್ವಿ. ಸೊ ವಿ ಸೇವ್ 4 ರೂಪೀಸ್. ನಾವು ಆ 4 ರೂಪಾಯಿ ಎತ್ಕೊಂಡ್ಬಂದ್ಬಿಟ್ಟು ಹಾಲ್ಕೋವಾ ತಿನ್ನೋದು. ಒಂದೊಂದು ದಿನ ಕಂಡಕ್ಟರ್ ಒಪ್ಕೋತಿರ್ಲಿಲ್ಲ, ಇಸ್ಕೊಂಬಿಡೋರು 5 ರೂಪಾಯಿ. ಅವಾಗ 2 ರೂಪಾಯಿ ಮಿಕ್ಕೋದು. 2 ಹಾಲ್ಕೋವಾ.
ಆಲ್ಕೋಗೋಸ್ಕರ ನಾನು ಆ ₹1 ಹಾಲ್ಕೋವಾ ತಿಂದಿರೋನು ಮೊನ್ನೆ ಹೋಗ್ಬಿಟ್ಟು ₹5 ಕೊಟ್ರೆ ಹೆಂಗಾಯ್ತು ಗೊತ್ತಾ ನಂಗೆ. ಟೇಸ್ಟ್ ಕೂಡ ಮೇಂಟೈನ್ ಮಾಡಿಲ್ಲ ನೀವು. ಹಾ ಅದು ಏನೋ ಮಾಡರ್ನೈಸ್ ಆಗ್ಬಿಟ್ಟಿದೆ ಭಯ. ಹಾ ಇವಾಗ ಐ ಕ್ಯಾನ್ ಫೀಲ್ ದ ಮೈದಾ. ಮುಂಚೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಸಮ್ಮರ್ ವೆಕೇಶನ್ ಲಾಸ್ಟ್ ಎಕ್ಸಾಮ್ ದಿನ ನಮ್ಮ ಆಟೋಮೋಮ ಪಾರ್ಟಿ ಕೊಡೋರು. ಶನಿವಾರ ಆಟೋಮೋಮ ಒಂದು ಪೇಪರ್ಮೆಂಟ್ ಬರೋದು. ಎಂತ ಶುಂಠಿ ಪೇಪರ್ಮೆಂಟ್. ಶುಂಠಿ ಪೇಪರ್ಮೆಂಟ್ ನಮ್ಗೆ ಅಷ್ಟು ವಯಸ್ಸಾಗಿಲ್ಲ. ನಾವಿನ್ನ ನೀನ್ ಪೋಲೋ ತಿಂದಿದ್ಯಾ? ಪೋಲೋ ಗೊತ್ತು. ಅದು ಲೂಸ್ ಆಗಿ ಬರೋದು, ಲೋಕಲಿ ಮೇಡ್ ಶುಂಠಿ ಪೇಪರ್ಮೆಂಟ್. ಮೇ ಬಿ ನಾ ತಿಂದಿದ್ದೀನಿ, ಅದ್ರ ಹೆಸರು ಗೊತ್ತಿರಲಿಲ್ಲ ಅಷ್ಟೇ. ಅದು ಕೊಡ್ಸೋರು ಶನಿವಾರ. ಅದ್ರ ಎಕ್ಸಾಮ್ ಮುಗ್ದಿದ್ದ ದಿನ ಎಲ್ರಿಗೂ ಒಂದು ಫ್ರೂಟಿ ಇಲ್ಲ ಒಂದು ಪೆಪ್ಸಿ. ಯಾರು? ನಮ್ಮ ಆಟೋಮಮ್ಮ. ಆಟೋಮಮ್ಮ ಅಂದ್ರೆ ರಿಲೇಷನ್? ಇಲ್ಲ, ಜಸ್ಟ್ ಬಿಕಾಸ್ ಈಸ್ ಅ ಮುಸ್ಲಿಂ. ಹಂಗಲ್ಲ ಬೈ. ಆಕ್ಚುಲಿ ಸಂಜೀವಂಗ್ ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ನು ಸ್ಕೂಲಿಗೆ ನಡ್ಕೊಂಡೇ ಹೋಗಿರೋದು. ಓ ನೈಸ್. ನಿಮ್ಗೆ ಆಟೋ ಬರ್ತಿದ್ದ ಸ್ಕೂಲ್ಗೆ? ರಿಚ್ ಕಿಡ್ಸ್ ವೆರಿ ರಿಚ್. ನಾವು ಅದೊಂದು 4-seater ಆಟೋದಲ್ಲಿ 40 ಮೆಂಬರ್ಸ್ ಇರೋದು. ನೀವು ಕಾಲ್ ಯೂಸ್ ಮಾಡ್ತಿರ್ಲಿಲ್ಲ? ಕಾಲ್ ಆಟೋಮೊಬೈಲ್ ಯೂಸ್ ಮಾಡೋದು. ನಾವು ಯೂಸ್ ಮಾಡ್ತಿದ್ವಿ ಆಟೋಮೊಬೈಲ್. ಕಾಲ್ ಸರ್ಸಂದಾಗ ಕಾಲ್ ನಂದೊಂದು ಒಂದು ಫನ್ನಿ ಆಗಿದೆ. ಅಂದರೆ ನಾವು ಹೆಂಗಿದ್ರು ಹೋಗ್ತಿದ್ದ ದಿನ ಏನು ನಡ್ಕೊಂಡೆ ಹೋಗ್ತಿದ್ದೆ ಸರಿನಾ. ನನಗೆ ನನ್ನ ಫ್ಯಾಂಟಸಿ ಏನಿತ್ತು ಅಂತಂದರೆ, ನಮ್ಮೂರಲ್ಲಿ 5ನೇ ಕ್ಲಾಸ್ ಗಂಟ ಬರೀ ಅಲ್ಲಿ ನಮ್ಮ ಸ್ಕೂಲೇ. ಬಟ್ ನಮ್ಮ ಅಕ್ಕ ಮತ್ತು ನಮ್ಮಣ್ಣ ಇನ್ನೊಂದು ಪಕ್ಕದೂರ್ಗೆ ಹೋಗ್ತಿದ್ರು, ಚಿತ್ರಹಳ್ಳಿ ಅಂತ. ಅಲ್ಲಿಗೆ ಅವ್ರು ದಿನ ನಡ್ಕೊಂಡು ಹೋಗ್ತಿದ್ರು. ನನಗೆ ಏನೋ ಖುಷಿ, ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಎಷ್ಟು ಮಜಾ ಇರುತ್ತೆ. ನಾನು ಬೇಗ 6ನೇ ಕ್ಲಾಸ್ ಹೋಗ್ಬೇಕು, ಬೇಗ 6ನೇ ಕ್ಲಾಸ್ ಹೋದ, ಬೇಗ ಓದ್ ಮುಗಿಸ್ಬಿಟ್ನಾ. ಆಮೇಲೆ ಸಮಹಾವ್ ಮುಗ್ದಾಯ್ತು 5ನೇ ಕ್ಲಾಸ್. ಬಟ್ ಯಾವಾಗ ಮುಗಿಸ್ದೆ ನಾನು 6ನೇ ಕ್ಲಾಸ್ ಸೇರ್ಕೊಂಡೆ, ನರಕ ಆಗೋಯ್ತು. ದಿನ ನಡ್ಕೊ ಬರ್ಬೇಕು, ಯಾರು ಇರ್ತಿರ್ಲಿಲ್ಲ. ನನಗೆ ಸಾಕಬಿಟ್ಟು ನಾವು ಎಲ್ಲರೂ ಕೈ ಹೊಡಿತಿದ್ವಾ, ಅಂದರೆ ಬರೋರಿಗೆಲ್ಲ ಯಾರು ಬಂದರೆ ಕೈ ನಿಲ್ಸಿ ಹೆಂಗೋ ಕೈ ಬರ್ಕೊಂಡು ಹೋಗ್ತಿದ್ವಿ. ಒಂದಿನ ಆ ಕಡೆಯಿಂದ ಬರಬೇಕಾದ್ರೆ ನಾವು ಯೂಶಲಿ ಟ್ರ್ಯಾಕ್ಟರ್ ಹತ್ತಿದ್ವಿ, ಮರಳು ಹುಡ್ಕೊ ಬರ್ಬೇಕಾದ್ರೆ ಕೈ ಹತ್ರ ಒಬ್ಬರು ನಿಲ್ಲಿಸ್ತಿದ್ರು. ನಾವು ಎಲ್ಲ ಗುಂಪಲ್ಲಿ ಬರ್ತಾಯಿದ್ವಾ, ಎಲ್ಲ ಕೈ ನಿಲ್ಲಿಸ್ತಿದ್ರು. ಅವನು ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಹೋಗ್ಬಿಟ್ಟ. ನಾವು ಅಂತ ಮಿಗ್ದವರೆಲ್ಲ ಬೈಕ್ ಹತ್ತಿದ್ವಿ. ನಿಲ್ಲಿಸ್ಲಿಲ್ಲ ಅಂತ ನಿಮ್ಗೆ ಆಕ್ಸಿಡೆಂಟ್ ಆಗ್ಬಿಡ್ಲಿ. ಸೋ ಕ್ರಿಯಲ್. ಅವನು ಮುಂದಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹಿಂಗೆ ನಿಲ್ಸಿದ್ರು, ಎಲ್ಲ ಬೈಕೊಂಡ್ರು. ಬಟ್ ನಾನು ಮಾತ್ರ ನೆವರ್ ಗಿವ್ ಅಪ್ ಮಾಡಿರಲಿಲ್ಲ, ಓಡೋಯ್ತಾ ಇದ್ದೀನಿ ಹಿಂದ್ಗಡೆ. ಅಲ್ಲಿ ಹಿಂದ್ಗಡೆ ಬರ್ದಿದ್ರು ಶಬ್ದ ಶಬ್ದ ಕೇಳಿ ದಾರಿಗಾಗಿ ಶಬ್ದ ಕೇಳಿ ಸಮಥಿಂಗ್ ದಾರಿಗಾಗಿ ಶಬ್ದ ಮಾಡಿ ಅಂತ. ನಾನು ಅದನ್ನ ಓದ್ಕೊ ಹೋಗ್ತಾ ಇದ್ರಿ, ದಾರಿಗಾಗಿ ಶಬ್ದ ಮಾಡಿ ಓಡ್ತಾ ಇದ್ರಿ. ಅಣ್ಣ ಮಿರರಲ್ಲಿ ನೋಡ್ಬಿಟ್ಟು ನಿಲ್ಸಿದ್ದ. ನನಗೆ ಒಂದು ಎಂಥ ಮಜಾ ಅನಿಸ್ಬಿಟ್ಟಿದ್ದಾರೆ ಗುರು, ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡ್ಬಿಟ್ಟೆ. ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು, ನಾನು ತಿರ್ಬಿಟ್ಟು ಅನ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ವಿಕ್ಟ್ರಿ ಫೀಲಿಂಗ್ ನನಗೆ. ದೇರ್ ವಾಸ್ ಎನ್ ಆಪ್ಷನ್ 2 ನಿಮಿಷ ಇರಿ ಅಣ್ಣ ಅಂದ್ಬಿಟ್ಟು ಅವ್ರನ್ನೂ ಕರ್ಸ್ಬೋದಿತ್ತು ನೀವು. ಅರ್ನ್ ಮಾಡಿರೋ ಜೀವನ. ಆ್ಯಂಡ್ ನೆವರ್ ಗಿವ್ ಅಪ್. ಆಮೇಲೆ ನನಗೆ ಅನ್ಕೊಂಡೆ ಗುರು, ಇವಾಗ ಮೊನ್ನೆ ನೆನಪಿಸ್ಕೋಬೇಕಾದ್ರೆ ಅನಿಸ್ತಾಯಿತ್ತು, ಅಲ್ಲ ಹಂಗೆ ಹೋಗಿ ಹತ್ಕೊಬಿಟ್ಟಿದ್ದಲ್ಲ ನನ್ನ ಮಗ, ನಾನು ಅವ್ನು ಕಿಡ್ನಾಪ್ ಮಾಡ್ಬಿಟ್ಟಿದ್ರೆ ಕಿಡ್ನಾಪ್ ಮಾಡೋದು ಕಷ್ಟ. ನನಗೆ ಗೊತ್ತಿಲ್ವಲ್ಲ, ಸಾಧ್ಯನೇ ಇಲ್ಲ ಕಿಡ್ನಾಪ್ ಮಾಡಕ್ಕೆ. ಯಾವ ಗಾಡಿನ ನೀನು ಜಂಪ್ ಮಾಡ್ಬೋದಲ್ಲ, ಅದ್ರಲ್ಲಿ ಕಿಡ್ನಾಪ್ ಮಾಡೋಕ್ಕಾಗಲ್ಲ. ನಾನೊಂದ್ಸಲ ಆಟೋಯಿಂದ ಎಗರ್ಕೊಂಡಿದ್ದೀನಿ, ಹೇಳಿದ್ನ. ಸಮ್ಮರ್ ವೆಕೇಶನ್ ಅಲ್ಲ, ಓನ್ಲಿ ಸಮ್ಮರ್ ವೆಕೇಶನ್. ಏನೇನು ಮಾಡ್ತಿದ್ದೀವಿ ಸಮ್ಮರ್ ವೆಕೇಶನ್? ವಾಟ್ ವಾಸ್ ಯುವರ್ ಟಿಪಿಕಲ್ ಡೇ ಡ್ಯೂರಿಂಗ್ ಸಮ್ಮರ್ ವೆಕೇಶನ್? ನಮ್ಮ ಮನೆ ಹತ್ರ ಒಬ್ಬ ಫ್ರೆಂಡ್ ಇದ್ದ, ನನಗೆ ಒಬ್ಬನೇ ಇದ್ದಿದ್ದು. ಲೈಕ್ ಐ ಡೋಂಟ್ ಮೇಕ್ ಫ್ರೆಂಡ್ಸ್. ಸೊ ಒಬ್ಬನೇ ಫ್ರೆಂಡು, ವಿ ಯೂಸ್ ಟು ಹ್ಯಾಂಗ್ ಔಟ್ ಅ ಲಾಟ್. ಇವನಿಗೆ ತುಂಬ ಫ್ರೆಂಡ್ಸ್ ಇದ್ದರು, ಪಕ್ಕದ ರೋಡಲ್ಲಿ, ಆ ಕಡೆ ರೋಡಲ್ಲಿ, ಈ ಕಡೆ ರೋಡಲ್ಲೆಲ್ಲ. ಸೊ ವಿ ಯೂಸ್ ಟು ಗೋ ಪ್ಲೇ ವಿತ್ ದೆಮ್. ನಂಗೆ ಕಿರಿಕಿರೋದು ಸ್ವಲ್ಪ, ಐ ಡೋಂಟ್ ವಾಂಟ್ ಟು mingle with so many people, reserved. ಸೊ ನಾನು ಬರೀ ಎದ್ದೇಳ್ತಿದ್ದೆ. ದಿಸ್ ಗೈ ಆ್ಯಂಡ್ ಮೀ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ಇವನು ಒಂದಿನ ಈಸ್ ಲೈಕ್ ಆಡಕ್ಕೆ ಹೋಗೋಣ, ಅದೇ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಅವ್ರ ಜೊತೆಗೆ ಬರಲ್ಲ, ನಾನು ಮನೆಗೆ ಹೋಗ್ತೀನಿ. ನಮ್ಮ ಮನೆ ಕೆಳಗಡೆ ಒಂದು ಕಟ್ಟೆ ಥರ ಇತ್ತು, ನಾವು ಕುತ್ಕೊಂಡಿದ್ದೀವಿ ಅಲ್ಲಿ. ಹಿ ಸೆಡ್ ಹಿ ವಾಸ್ ವೆರಿ ಟ್ರಿಕ್ಕಿ, ಆಯಿತಾ. ಐ ವಾಸ್ ವೆರಿ ಡಮ್ ಅವಾಗ. ಅವನು ಏನು ಹೇಳಿದ್ರು ನಾನು ಸುಮ್ಮನೆ ಬಕ್ರ ಥರ ಸೋತೋಗ್ತಿದ್ದೆ ಎಲ್ಲದರಲ್ಲೂ. ಅವನು ಹ್ಯಾಂಡ್ ಕ್ರಿಕೆಟ್ ಆಡೋಣ, ಯಾರು ಗೆಲ್ತಾರೆ ಅವ್ರ ಮಾತು ಕೇಳೋಣ. ಆ್ಯಂಡ್ ದೆನ್ ವಿ ರಿಯಲೈಸ್ಡ್ ಅವ್ರು ಆಟ ಆಡ್ತಿಲ್ಲ ಪಕ್ಕದ ರೋಡಲ್ಲಿ ಹುಡುಗರು. ಸೊ ದಿಸ್ ಗೈ ಇಸ್ ಲೈಕ್, ಓಕೆ ನಾವು ಪೋಲೋ ಕದಿಯಕ್ಕೆ ಹೋಗೋಣ, ದ ಪೋಲೋ ಕದಿಯಕ್ಕೆ ಹೋಗೋಣ, ಫಾರ್ ರಿಯಲ್ ಕದಿಯಕ್ಕೆ ಹೋಗೋಣ.
ಮಗ ನೀನು ಅದೇ ನನ್ಗೆ ಆಡೋಕ್ಕೆ ಬರಲ್ಲ ಅಂತಿದ್ದೀನಿ ನಾನು, ಕದಿಯಕ್ಕೆ ಎಲ್ಲಿಂದ ಬರ್ತೀನಿ ಅಂದ್ಕೊಂಡೆ. ಇಲ್ಲ ನಾವು ಹ್ಯಾಂಡ್ ಕ್ರಿಕೆಟ್ ಆಡೋಣ, ಯಾರು ಗೆಲ್ತಾರೆ ಅವ್ರ ಮಾತು ಕೇಳಬೇಕು. ಸೋತೆ ಆಯಿತಾ. ಆ್ಯಂಡ್ ದೆನ್ ಇಲ್ಲ ಬೆಸ್ಟ್ ಆಫ್ 3 ಮಾಡೋಣ. ತಿರ್ಗಾ ಸೋತೆ. ಆಮೇಲೆ ಓಕೆ ಲಾಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅವರೇ ತಿರ್ಗಾ ಸೋತೆ. ಆ್ಯಂಡ್ ದೆನ್ ಈಸ್ ಲೈಕ್ ನೋಡುವಾಗ ಇದಕ್ಕಿಂತ ಜಾಸ್ತಿ ಚಾನ್ಸ್ ಕೊಡೋಕ್ಕಾಗಲ್ಲ ನನಗೆ, ಹೋಗೋಣ. ವಿ ವೆಂಟ್. ನಮ್ಮ ಮನೆಯಿಂದ 2 ರೋಡ್ ದೂರ ಒಂದು ಸಣ್ಣ ಸೂಪರ್ ಮಾರ್ಕೆಟ್. ಅಲ್ಲಿ ಏನಾದರೂ ಎತ್ತರ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ, ಜನರಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಹೋಗಿದ್ದೀವಿ, ಅದು ಇದು ಏನೋ ಮಾತಾಡ್ತಾ ಇಬ್ಬರು ಒಂದೊಂದು ಪೋಲೋ ಎತ್ತಿದ್ದೀವಿ. ಓಕೆ ಹೊರಗಡೆ ಬಂದಿದ್ದೀವಿ, ಗೊತ್ತಾಗಿಲ್ಲ ಯಾರಿಗೂ. ಆದರೆ ಹಿಂದಿನ ದಿನ ಯಾವನೋ ದೊಡ್ಡ ಡೀಲ್ ಮಾಡಿಬಿಟ್ಟಿದ್ದಾನೆ. ಸೊ ಇವ್ರು ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ನಾನು ಇವನು ರೋಡ್ ಕೊನೆಗೆ ಬರೋ ಟೈಮಿಗೆ ಕರೆಕ್ಟಾಗಿ ಅಂತ ಕಿರ್ಚಿದ್ರು ಯಾರೋ ಹಿಂದ್ಗಡೆ. ನಾವು ನಾವೆಂಥ ಕಿಲಾಡಿಗಳು, ನಮ್ದು ಎಲ್ಲಿ ಗೊತ್ತಾಗುತ್ತೆ ಇವ್ರಿಗೆ ಅಂತ ನಾವು ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ನಾವು ರೋಡ್ ಹಿಂಗೆ ಹೋಗಿ ಈ ಕಡೆ ಹೋಗಿ ಹಿಂಗೆ ಹೋಗ್ಬೇಕು ನಮ್ಮ ಮನೆಗೆ. ನಾವು ಈ ಕಡೆ ಬಂದ್ಬಿಟ್ಟು ಅರ್ಧ ದಾರಿ ಹೋಗ್ಬಿಟ್ಟಿದ್ದೀವಿ. ಇನ್ನೇನು ಈ ರೋಡ್ ಒಳಗಡೆ ಹೋದರೆ ನಮ್ಮ ಮನೆ ರೋಡ್ ಅದು. ನಾನು ಇಲ್ಲಿ ನಿಂತಿದ್ದೀವಿ, ಹಿಂಗೆ ತಿರುಗಬೇಕು. ಇಬ್ಬರು ಒಂದೊಂದು ಪೋಲೋ ಎತ್ತಿದ್ದೀವಿ ಆಯಿತಾ. ಎಷ್ಟು ಇಂಟೆಲಿಜೆಂಟ್ ಇದ್ರೆ ನಾವು ಇಬ್ಬರದು ಇಟ್ಕೋಬೋದಲ್ಲ. ಇಬ್ಬರು ಓಪನ್ ಮಾಡಿದ್ದೀವಿ, ಒಂದೊಂದೇ ಹಂಚ್ಕೋತಿದ್ದೀವಿ. ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು, ಅದು 3 ದಾರಿ ಕೂಡೋ ಜಾಗದಲ್ಲಿ ನಾವು ನೀಟಾಗಿ ಒಂದೊಂದು ಹಂಚ್ಕೋತಿದ್ದೀವಿ. ಆ್ಯಂಡ್ ದೆನ್ ಯಾರೋ ಒಬ್ಬ ಬಂದ್ಬಿಟ್ಟು ಹಿಂಗೆ TVS XL ಹಿಂಗೆ ಬಂದು ಹಿಂಗೆ ಸೆಂಟ್ರಲ್ ನಿಲ್ಸ್ತಾ ಬ್ರೋ. ಸೆಂಟ್ರಲ್ ಕರೆಕ್ಟಾಗಿ ನಾವು ಹಿಂಗೆ ಹಂಚ್ಕೋದೆ. ನಂತರ ಊಟ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇವಳು ಅಂತ ಇಲ್ಲಿ ಬಂದು ನಿಂತ್ಕೊಂಡ. ನಮಗೆ ಗೊತ್ತಾಯ್ತು ಇವನೇ ಅಂಗಡಿಯವನು ಅಂತ. ಇವನೇನು ದಿಸ್ ಗೈ ದ ಅದರ್ ಗೈ ವೆರಿ ಅಥ್ಲೆಟಿಕ್. ಓ ಶಿಟ್. ನಾನಿಲ್ಲ ಅಷ್ಟು. ಅವನೇನು ಮಾಡ್ದ, ಪಕ್ಕದ ರೋಡಿಂದ ಓಡೋಗ್ಬಿಟ್ಟ. ನಾನೇನು ಮಾಡಿದೆ, ನಮ್ಮದೇ ರೋಡ್ ಒಳಗಡೆ ಓಡೋಗ್ಬಿಟ್ಟೆ. ನೀನು ಬೇಸ್ ಕ್ಯಾಂಪ್ ತೋರಿಸ್ಕೊಟ್ಟ. ಇವನೇನಾಗ್ಬಿಟ್ಟ, ಕನ್ಫ್ಯೂಸ್ ಆಗ್ಬಿಟ್ಟ ಇವಾಗ ಯಾವ ಕಡೆಗೆ ಹೋಗೋದು ಅಂತ. ಅವ್ನ ಗಾಡಿ ಅವ್ನು ತಿರುಗಿಸೋ ಅಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ದೆ. ಪ್ರಾಬ್ಲಮ್ ಏನಾಯ್ತಂದರೆ ನನ್ನ ಚಪ್ಪಲಿ ಬಿಚ್ಚೋಗ್ಬಿಟ್ಟಿದೆ. ನಾನು ಚಪ್ಪಲಿ ಬಿಟ್ಟೆ ಹೋಗ್ಬಿಟ್ಟಿದ್ದೀನಿ. ನಾನು ಮನೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆ ತುಂಬ ದೂರ ಇತ್ತು ರೋಡ್ ಸ್ಟಾರ್ಟಿಂಗಿಂದ. ಒಳಗಡೆ ಹೋಗ್ಬಿಟ್ಟಿದ್ದೀನಿ ನಾನು. ಇವನು ಗೊತ್ತಾಗಿಲ್ಲ ನಾನು ಯಾವ ಮನೆ ಒಳಗೆ ಹೋದೆ ಅಂತ. ನಮ್ಮ ಮನೆ ಒಳಗಡೆ ಹೋಗ್ಬಿಟ್ಟು ನಾನು ಸೆಕೆಂಡ್ ಫ್ಲೋರ್ ತನಕ ಹತ್ಬಿಟ್ಟು ಹಿಂಗೆ ಮುಂದೆ ನೋಡ್ತಿದ್ದೀನಿ. ಮುಂದ್ಗಡೆ ಮನೆ ಟೆರೆಸ್ ಮೇಲೆ ಹುಡುಕ್ತಿದ್ದಾನೆ ಅವನು. ಐ ವಾಸ್ ಲೈಕ್ ನಾನು ಸಿಕ್ಕಾಕೊಂಡೆ ಇವತ್ತು, ಏನೋ ಆಗೋದಿದೆ ನಂದು. ಬಟ್ ದೆನ್ ಹಿ ವೆಂಟ್ ಆಫ್. ನನಗೇನಾಗಿದೆ, ಅವ್ನು ಪಕ್ಕದ ರೋಡಿಂದ ಬಂದಿದ್ದಲ್ಲ ನನ್ನ ಫ್ರೆಂಡು. ಅವನು ಅವ್ರ ಮನೆ ಟೆರೆಸ್ಗೆ ಪಕ್ಕದ ರೋಡಿಂದ ಒಂದು ಮನೆ ಟೆರೆಸ್ ಕನೆಕ್ಷನ್ ಇತ್ತು. ಅವ್ನು ಪಕ್ಕದ ಮನೆಯಿಂದ ಆ ಟೆರೆಸ್ ಮೇಲೆ ಕೂತಿದ್ದಾನೆ. ನಂಗೆ ಅವ್ನು ಕಾಣಿಸ್ತಿದ್ದಾನೆ. ಇಲ್ಲಿ ಇವ್ನು ಹುಡುಕ್ತಿರೋದು ಕಾಣಿಸ್ತಿದೆ. ನಾನು ನೋಡ್ತಿದ್ದೀನಿ, ಎರಡೂ ನೋಡ್ತಿದ್ದೀನಿ. ಆದರೆ ನನಗೆ ಗೊತ್ತು ಇವನಿಗೆ ನಾನು ಕಾಣಲ್ಲ. ನಾನು ಮಜಾ ತಗೋತಿದ್ದೀನಿ. ಅವ್ನು ಹೋಗ್ಬಿಟ್ಟ, ನೋಡೋ ತನಕ ನೋಡ್ದ, ಹೋಗ್ಬಿಟ್ಟ. ಇವನು ಎದ್ದ, ನಾನು ಕೈಯೆಲ್ಲ ಮಾಡಿದೆ, ಹುಷಾರಿದ್ದೀವಿ ಇವಾಗ ಏನಾಗ್ಬಿಟ್ಟಿದೆ, ನಾನು ಚಪ್ಪಲಿ ಬಿಟ್ಟಿದ್ನಲ್ಲ, ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಆ ಕನ್ಸ್ಟ್ರಕ್ಷನ್ ಹುಡುಗರಿದ್ರು, ಅವರ ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತಿದ್ವಿ. ಅವು ಏನಾಗ್ಬಿಟ್ಟಿದೆ, ನಾನು ಓಡೋಗೋದು ನೋಡಿದ್ದಾನೆ, ನಾನು ಚಪ್ಪಲಿ ಬಿಡೋದು ನೋಡಿದ್ದಾನೆ. ಸೊ ದಿಸ್ ಗೈ ಇಸ್ ಲೈಕ್, ಅವ್ನು ತೆಲುಗವನು. ಇವಾಗ ನಾನು ಹೇಳೋಕ್ಕಾಗಲ್ಲ ಏನಾಯ್ತಲ್ಲಿ ಅಂತ. ಸೊ ದಿಸ್ ಗೈ ಇಸ್ ಲೈಕ್, ನೀ ಚಪ್ಪಲು ಉನ್ನ ಯಾಕಡ? ನಂದಲ್ಲ. ಯಾರ ಹತ್ರ ಮಾತಾಡ್ತಿದ್ದೆ? ನಾನು ಬಂದೇ ಇಲ್ಲ, ನನ್ನ ಮನೇಲೇ ಇಲ್ಲ, ನಾನೇ ಅಲ್ಲ. ಐ ಹ್ಯಾಡ್ ಟು ಡಿಫೆಂಡ್ ಮೈ ನಂದೇ ಚಪ್ಪಲಿ ಬ್ರೋ. ನನಗೆ ಗೊತ್ತಾ? ಓ ಯಾ, ದಿಸ್ ವಿ ಡಿಡ್ ಇನ್ ಸಮ್ಮರ್ ವೆಕೇಶನ್. ಇದಕ್ಕೆ ವಿಂಟರ್ ಇಷ್ಟ ನನಗೆ. ಮೇಬಿ ಅಂಗಡಿಯವ್ರಿಗೂ ಅಷ್ಟೇ. ಯಾಕಂದ್ರೆ ವಿಂಟರ್ ಪೋಲೋ ತಿಂತೀವಿ. ಅಂಗಡಿಯವ್ರಿಗೂ ಪಾಪ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ನಿಂಗೆ ಅನಿಸ್ತಿತ್ತು ಒಂದು ಟಿಪಿಕಲ್ ಡೇ ಆಫ್ ಸಮ್ಮರ್ ವೆಕೇಶನ್? ಸಮ್ಮರ್ ನನಗೆ ದಿಸ್ ಇಸ್ ನಾಟ್ ಮೈ ಟಿಪಿಕಲ್ ಡೇ ಬೈ ದ ವೇ. ನಂದು ಟಿಪಿಕಲ್ದು ನಮ್ಮ ಮನೇಲಿ ಹೆವಿ ಕೆಲಸ ಹೇಳೋರು. ನನಗೆ ಐ ಹೇಟ್ ದಟ್. ಯಾವಾಗ ಏನೇ ಮಾಡಿದ್ರು ನನಗೆ ರಜೆ ಬಂತು ಅಂದರೆ ಬೇಜಾರಾಗದೆ 2 ಪಾಯಿಂಟ್ಗೆ. ಒಂದು ಆಟ ಆಡೋಕೆ ಹೋಗ್ಬೇಕು ಅನ್ನೋ ಆಸೆ ಇರ್ತಿತ್ತು, ಬಟ್ ಆಗ್ತಿರ್ಲಿಲ್ಲ. ಅದೊಂದಕ್ಕೆ ಏನಕ್ಕೆ ಅಂತಂದರೆ ಮನೇಲಿ ಕೆಲಸ ಹೇಳ್ಬಿಡೋರು ಯಾವಾಗಲೂ. ಒಂದು ನಮ್ಮಮ್ಮ ಹೇಳೋರು, ಅತ್ತಕಬ ಅಂತ. ಇಲ್ಲ ನಮ್ಮಪ್ಪ ಹೇಳೋರು. ಏನಾದರೂ ಈಗ ಎಲ್ಲ ಕ್ಲೀನ್ ಮಾಡಿದ್ವಿ ಅನ್ಕೊಳ್ಳಿ, ಹೊಲ ಎಲ್ಲ ಕಳೆ ಕೆಳೆಯೋದಲ್ಲ. ನಮ್ಮಪ್ಪ ಏನು ಮಾಡ್ತಿರೋ ಅಂತಂದರೆ, ಆಳುಗಳು ಕರಿತೀನಿ ಇಲ್ಲ, ಕಳೆ ಕೀಳಬೇಕು ಅಂತ. ಅವ್ರು ಎಷ್ಟು ನಮ್ಮನ್ನ ಇನ್ಬಿಲ್ಟ್ ಆಗಿ ರೆಡಿ ಮಾಡಿಬಿಟ್ಟಿದ್ರು ಅಂತಂದರೆ, ನಾವು ನಮ್ಮ ಮನೇಲಿ TV ಇರಲಿಲ್ಲ, ಸರಿನಾ? ಫಸ್ಟ್ ಟಿವಿಯಿಂದ ಹೇಳ್ಬಿಡ್ತೀನಿ.
ನಮ್ಮನೆ ಟಿವಿ ತರಲಿಲ್ಲ. ನಮ್ಮಪ್ಪ ಏನಂತಂದ್ರೆ ಹೇಳ್ತಿದ್ದಿ ಏನು ಅಂತಂದ್ರೆ, ಇಲ್ಲ ಟಿವಿ ತಂದ್ಬಿಟ್ರೆ ಮಕ್ಳು ಹಾಳಾಗೋಯ್ತಾರೆ ಅಂತ. ನಾವು ಹಾಳಾಗಬೇಕು ಅಂತ ಬೇರೆಯವ್ರ ಮನೆಗೆ ಹೋಗ್ತಿದ್ವಿ. ಸೊ ನಾನು ಚಿಕ್ಕವನು ಆಯ್ತಾ, ನಮ್ಮ ಮನೇಲಿ ಟಿವಿ ನೋಡೋದ್ರೆ ಸಿಕ್ಕಾಪಟ್ಟೆ ಇಷ್ಟ ಬೈ ನನಗೆ. ಟಿವಿ ಅನ್ನೋದ್ರ ಬಿಟ್ಟರೆ ಇನ್ಯಾವುದೋ ಎಂಟರ್ಟೈನ್ಮೆಂಟ್ ನಮ್ಗೆ ಗೊತ್ತೇ ಇಲ್ಲ. ಆಟ ಗೀಟ ಎಲ್ಲ ರಿಯಲ್ ಡೋಪಾಮೀನು ಇವಾಗ ಗೊತ್ತಾಗ್ತಾ ಇರೋದು. ಬಟ್ ಟಿವಿ ಅವಾಗ ವಾ ಟಿವಿ ಫಿಲಮ್ ಇದ್ದಿದ್ದು ನಮಗೆ. ಸೊ ಒಂದಿನ ಏನಾಗ್ಬಿಟ್ಟಿದೆ, ನಾನು ಟಿವಿ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದೀನಿ, ರಜದಾಯ್ತಾ ಹೋಗ್ಬಿಟ್ಟಿದ್ದೀನಿ ಯಾವುದೋ ಯಾರ್ದೋ ಮನೆಗೆ ಹೋಗಿ ನೋಡ್ತಾ ಇದ್ದೀನಿ. ಎಷ್ಟೊತ್ತಾಗಿದೆ, ಒಂದು ಸಂಜೆ ಆಗಿದೆ, ರಾತ್ರಿ ಆಗಿದೆ, ನಾನು ವಾಪಸ್ ಹೋಗಿಲ್ಲ ಮನೆಗೆ. ಊರವರೆಲ್ಲ ಹುಡ್ತಾ ಇದ್ದೆ, ಮನೆಯವರೆಲ್ಲ ಹುಡ್ಕೊ. ನಮ್ಮಮ್ಮ ಫುಲ್ ಗಾಬರಿ ಆಗ್ಬಿಟ್ರೆ, ಹೊಂಟಾಗೋನೆ ಎಲ್ಲೋ ಹೊಂಟವ್ರೆ, ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರೆ. ನಮ್ಮಮ್ಮ ಬಾಯಿ ಬಡ್ಕೊತಾವ್ರೆ, ನಮ್ಮಮ್ಮ ಬಾಯಿ ಬಡ್ಕೊತಾ ಇದ್ದಾರೆ. ನಮ್ಮಪ್ಪ ಅವ್ರ ಫೋನ್ ಎಂಟ್ರಿಗೆಲ್ಲ ಫೋನ್ ಮಾಡ್ಬಿಟ್ಟವ್ರೆ, ಊರ್ನೆಲ್ಲ ಹುಡ್ಕಾಡ್ಬಿಟ್ಟವ್ರೆ, ಎಲ್ಲೂ ಸಿಕ್ಕಿಲ್ಲ. ನಾನು ಬಿಂಜ್ ವಾಚಿಂಗ್ उस रात अपन 2 घंटे तक फ्रेंड्स देखा. ಸೊ ಆಮೇಲೆ ಫೈನಲ್ ಏನಾಗಿದೆ, ಅದು ನಾನು ಯಾವುದೋ ಒಂದು ಮನೆಗೆ ಯಾವುದೋ ಒಂದು ಮೂಲೆ ಮನೆಗೆ ಹೋಗ್ಬಿಟ್ಟಿದ್ದೇನೆ. ಟಿವಿ ನೋಡ್ತಾ ಬೆಳಿಗ್ಗೆನೆ ತಿಂಡಿ ಆದ್ಮೇಲೆ ಹೋಗ್ಬಿಟ್ಟು ಕೂತ್ಬಿಟ್ಟಿದ್ದೀನಿ. ಹಿಂಗೆ ಕೂತ್ಬಿಟ್ಟಿದ್ದೀನಿ. ಅದು ನೋಡ್ತಾ ಅಲ್ಲಿ ನಮ್ಮೂರ್ಲಿ ಹೆಂಗೆ ಅಂತಂದ್ರೆ, ಯಾರಾದ್ರೂ ಮಕ್ಕಳು ಅಥವಾ ಯಾರಾದ್ರೂ ಹೋಯ್ತು ಅಂದ್ರೆ ಅಲ್ಲಿ ಊಟ ಮಾಡಿದ್ರೆ ಅಲ್ಲೇ ಮಾಡ್ತಾರೆ, ಎಲ್ಲ ಸೇಮ್ ಮನೆ ಊಟಕ್ಕೆ ಹೋಗಲ್ಲ ಮನೆಗೆ ಅಂತ ಯಾರು ಕೇಳಲ್ಲ. ಸೊ ಅಲ್ಲೇ ಇದ್ನಲ್ಲ, ಅವಕ್ಕ ಏನು ಮಾಡಿದ್ದಾರೆ, ಫಸ್ಟ್ ಬಂದಲ್ಲ ಟೀ ಕಾಯಿಸ್ಕೊಂಡು ಕೊಟ್ಟಿದ್ದಾರೆ. ನಾನು ಕುಡ್ಕೊಂಡು ನೋಡಿದ್ದೀನಿ. ಆಮೇಲೆ ಅವಕ್ಕ ಏನೋ ಬಟ್ಟೆ ಒಗಿಬೇಕು, ಇಲ್ಲೇ ಕೂತಿದ್ದೆ ಕೂಸು ಅಂದರು. ಅಕ್ಕ ಕೂತಿರ್ತೀನಿ ಅದೇ, ಅವ್ರು ಹೋದ್ರು, ಬಟ್ಟೆ ಒಗ್ಕೊಂಡೆಲ್ಲ ಬಂದರು. ಅಷ್ಟೊಂದು ನಾನು ಮಲ್ಕೊಬಿಟ್ಟಿದ್ದೆ. ಸೊ ಅವಕ್ಕ ಏನು ಮಾಡಿದ್ದೀನಿ, ಕೂಸು ಮಲ್ಕೊಬಿಟ್ಟೈತಲ್ಲ ಅಂದ್ಬಿಡ್ತಾ ಹೋಗಿ ಎಲ್ಲ ಒಂದು ಕಡೆ ಮಲಗಿಸ್ಬಿಟ್ಟು ಅವಕ್ಕ ಎಲ್ಲ ಬೇರೆ ಕಡೆ ಹೊಟ್ಟಗಳೇ. ಸೊ ಅದೇನಾಗ್ಬಿಟ್ಟಿದೆ, ರಾತ್ರಿ ಗಂಟ ಶಿಸ್ತ ಮಲಗ್ಬಿಟ್ಟು ಎದ್ದೆ. ಅವಕ್ಕ ಬಂದ್ಬಿಟ್ಟು, ಇದ್ಯಾಕೆ ಕೂಸು ಇಲ್ಲಿ ಮಲ್ಕೊಂಡಿದ್ದೆ, ಇನ್ನೂ ಹೋಗಿಲ್ಲ ಮನೆಗೆ ನೀನು, ಅಲ್ಲಿ ನಿಮ್ಮ ಅಪ್ಪ ಹುಡುಕ್ತಾನಲ್ಲ, ನಿಮ್ಮವ್ವ ಬಾಳೆ ಎದೆ ಹೊಡ್ಕೊತಾಳೆ, ಹೋಗ್ರಪ್ಪ. ನಾ ಎಲ್ಲ ಮನೆ ಹುಡುಕ್ತಾರೆ, ನಾನು ಹಿಂಗೆ ಅನ್ಕೊ ಬಂದರೆ ನೋಡ್ಬಿಟ್ಟು ನಮ್ಮಮ್ಮ ಫುಲ್ಲು ಹೊಳ್ತಿದ್ರು, ಇನ್ನೂ ಜಾಸ್ತಿ ಹೇಳ್ಕೊಂತ ಒಪ್ಕೊಬಿಟ್ರು. ನಮ್ಮ ಅಪ್ಪಂಗೆ, ನಾಳೆ ತಂದ್ಬಿಟ್ಟು ಟಿವಿನ ನೀವು ಎತ್ತಾಗ ಹೋಗ್ಬಾರ್ದು ಅಂತೇಳಿ. Sanjeev did for TV, bro. 20x5 ಫಸ್ಟ್ ಟೈಮ್ ಮನೆಗೆ ಟಿವಿ ಬಂದಿದ್ದು ನಮ್ಮಿದ. ಅನ್ಇಂಟೆನ್ಷನಲ್ ಇಮೋಷನಲ್ ಬ್ಲಾಕ್ ಮೇಲ್ ಬ್ರೋ. ನಾವು ಓಡೋಗ್ತೀನಿ ಅಂತ ಎದುರ್ತಿದ್ದೆ, ನಾನು ಓಡೋಗಿ ತೋರಿಸ್ತೀನಿ ಅಂತ. ನಾನು ಓಡೇ ಹೋಗ್ಬಿಟ್ಟಿದ್ದೆ, ವಾಪಸ್ ಟೂ ಲೇಜಿ ಟು ಓಡೋಗುತ್ತೆ. ಮಲ್ಕೋತೀನಿ ಸ್ವಲ್ಪ, ನಿದ್ದೆ ಮಾಡಿ, ಟೀ ಕುಡಿದು ಊಟ ಮಾಡಿ ಮಲಗಿದ್ದು, ಪ್ರಾಪರ್ ಉಗಾದಿ ಮಾಡ್ಕೊಂಡ್ಬಂದ್ರೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ, ನಮ್ಮಪ್ಪ ಟಿವಿ ತರಿಸಿದ್ರಲ್ಲ, ಆಮೇಲೆ ಕೇಬಲ್ ಹಾಕ್ಸಿಲ್ಲ. ಅಪ್ಪ ಗೊತ್ತಿತ್ತು ಟಿವಿ ನೋಡ್ಬೇಕು, ಚಾನಲ್ ಅಲ್ಲ. ನಾವು ದೂರದರ್ಶನ ಚಂದನ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಬಿಕಾಸ್ ನಮ್ಮೂರಲ್ಲಿ ಬರ್ತಿದ್ದೆ 4 ಚಾನಲ್ ಬೈ. ಅವಾಗ ಡಿಶ್ ಏನಿರಲಿಲ್ಲ. ಊರಲ್ಲಿ ಕೇಬಲ್ ಒಬ್ಬ ಹಾಕನೋ 4 ಚಾನಲ್ ಬರೋದು. ಉದಯ ಮೂವೀಸು, ನ್ಯೂಸು, ಇನ್ನೊಂದು ಸರಿಯಾಗಿ ಬಂದಿರಲಿಲ್ಲ. ಅದು ಮೂಡಿದ್ರೆ ಬರೋದು, ಮೂಡಿಲ್ದರೆ ಬರೋದು. ಅದು ಫುಲ್ ಕಾಣಿಸ್ತಿಲ್ಲ. ಅವನು ಒಂದು ಸಪ್ರೇಟ್ ಒಂದು ಚಾನಲ್ ಇಟ್ಕೊಂಡಿರೋನು. ಅಲ್ಲೂ ಅದು ಯಾವ ಚಾನಲ್ ಅಂತ ಗೊತ್ತಿಲ್ಲ. ಸಿಟಿ ಕೇಬಲ್ ಅಲ್ಲ, ಅವನದೇ ಒಂದು ಸಪ್ರೇಟು. ಅವನಲ್ಲಿ ಸಿಡಿ ಹಾಕಿದ್ರೆ ನಮ್ಮನೇಲಿ ಫಿಲಮ್ ಸೆಟಪ್ ಇತ್ತು. ರಾತ್ರಿ ಹೊತ್ತು ಹಾಕಿದ್ದೆ, ಅದಕ್ಕೆ ಗೊತ್ತಿಲ್ಲ ಯಾಕೆ ಅಂತ. 12 ಗಂಟೆ ಆ ಚಾನಲ್ ಬರುವಾಗ ಪಕ್ಕದ ಮನೆಗೆ ಹೋಗೋರು, ಟೀ ಜೊತೆ ಚೆನ್ನಾಗಿರುತ್ತೆ. ಕಮ್ಯುನಲ್ ವಿವಿಂಗ್. ಸೊ ಆ ಥರ ಮಾಡಿದ್ರೆ ನಮಗೆ ಬೇಕಿತ್ತು. ಅವಾಗ ನಮ್ಮ ಮನೇಲಿ ಟಿವಿ ಇದ್ರು ಕೂಡ ನಾವು ಬೇರೆಯವ್ರ ಮನೇಲಿ ಹೋಗಿ ಟಿವಿ ನೋಡಂಗೆ ಆಗ್ತಿತ್ತಲ್ಲ. ಫೀಲಿಂಗ್ ಬ್ಯಾಡ್. ನಮ್ಮ ಅಪ್ಪ ಎಂಥ ಬ್ರಿಲಿಯಂಟ್ ಈ ವಿಚಾರದಲ್ಲಿ ಅಂದರೆ, ಬ್ಲ್ಯಾಕ್ ಮೇಲ್ ವಿಚಾರದಲ್ಲಿ. ಅವರು ಅಪ್ಪ ಕೇಬಲ್ ಹಾಕ್ಸಿ ಅಂತಂದರೆ, ಫಸ್ಟ್ ಎಕ್ಸಾಮ್ ಮುಗಿಲಿ ಏನಾದ್ರು. ಸರಿ, ಎಕ್ಸಾಮ್ ಮುಗೀತು, ಬೇಸಿಗೆ ರಜೆ ಬಂತಿಲ್ಲ, ಬೇಸಿಗೆ ರಜೆ ಬಂತು. ಅಪ್ಪ ಈಗ ಹಾಕ್ಸಿ ಅದು ಇಟ್ಲಲ್ಲಿ ಹುಣ್ಸೆಹಣ್ಣು ಬಡಿಬೇಕು, ಅದನ್ನೆಲ್ಲ ಬಡಿದು ಎಲ್ಲ ಮಾಡಬೇಕು, ಕೆಲಸ ಇದಾಗಲ್ಲ. ನಮ್ಗೆ ಫುಲ್ ಎಕ್ಸಾಮ್. ಅಪ್ಪ ನಾವು ಮಾಡ್ಕೊಡ್ತೀವಲ್ಲ, ನಾವು ಬಿಡ್ಸ್ಬಿಡ್ತೀವಿ ನಾವು ಮಾಡ್ತೀವಿ ಅಂತ. ನಮ್ಮ ಅಣ್ಣ ಇದ್ವಲ್ಲ, ಸೊ ನಮ್ಮ ಅಕ್ಕನ ಬಂದ್ಬಿಡೋರು. ಸೊ 3 ಜನ ಹೋಗಿ ಹುಣ್ಸೆಹಣ್ಣು ಗಿಣ್ಸೆಹಣ್ಣು ಎಲ್ಲ ಮಾಡ್ಬಿಟ್ಟು ಎಲ್ಲ ತರೋರು. ಸೊ ಇವಾಗ ಅದನ್ನ ಹುಣ್ಸೆಹಣ್ಣು ಏನಂತಂದರೆ, ಫಸ್ಟು ಮರದಲ್ಲಿ ಬಿಡಿಸ್ತಾರೆ, ಆಯ್ಕೊಂಡು ಬರಬೇಕು. ಆಮೇಲೆ ತಂದು ಅದನ್ನ ಬಿಡಿಸು ಜಜ್ಜಬೇಕು, ಸಪ್ರೇಟ್ ಮಾಡಬೇಕು. ತುಂಬ ಲಾಂಗ್ ಪ್ರೊಸೆಸ್ ಇದು. ಸೊ ಇದು ಮಾಡಬೇಕು ಅಂದರೆ ಟಿವಿ ಹಾಕಿದ್ರೆ ಅದು ನೋಡ್ಕೊಂಡು ಮಾಡ್ತಾರೆ. ಆ ಹುಣ್ಸೆನ್ ಸೀಸನ್ಗೆ ಮಾತ್ರ ಕೇಬಲ್ ಹಾಕ್ಸರು. ಸೊ ದಟ್ ಇನ್ನೊಂದು ಟ್ಯಾಕ್ಟಿಕ್ಸ್ ಏನಂತಂದ್ರೆ, ಬೇರೆಯವರು ಬರೋಲ್ಲ ನೋಡೋಕ್ಕೆ, ಅವರು ಬಿಡ್ಸರು. ಹೆಂಗೆ ಕೊಲಾಬ್ರೇಷನ್, ಇದು ಕೊಲಾಬ್ರೇಷನ್. ಸೊ ಹುಣ್ಸೆಹಣ್ಣು ಕಾಲ ಮುಗಿತಿದ್ದಂಗೆ ಕಿತ್ತಾಕ್ಸ್ಬಿಡೋರು. ಮತ್ತೆ ನಾವು ಬೇಡಿ ಅವ್ರನ್ನ ನಮ್ಮಪ್ಪ ಎಷ್ಟೆಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ. ನಾನು ನೋಡಿರೋಗೆ ಕೃಷಿಯವರು
ಇವಾಗ ಸಮ್ಮರ್ ಬರ್ತಾ ಇದೆ, ಮಾವಿನ ಸೀಸನ್, ಸ್ಪ್ರಿಂಕ್ಲರ್ ಹಾಕ್ಸೋಣ, ಹುಣಸೆಹಣ್ಣು ಸೀಸನ್, ಟಿವಿ ಕೇಬಲ್ ಹಾಕ್ಸೋಣ. ಬ್ರೋ ಇದು ಸ್ವಲ್ಪ ಹೆವಿ ಆಗ್ಬಿಡ್ತು ಬ್ರೋ. ಇದು ನಂಗೆ Crazy businessman, bro. ಕೆಲಸ ಬರೋ ಟೈಮಲ್ಲಿ ಮಾತ್ರ ಕೇಬಲ್ ವಿತ್ ಬೆನಿಫಿಟ್ಸ್ ನೋಡಿ. ಫ್ಯಾಮಿಲಿ ಬೆನಿಫಿಟ್. ಫ್ಯಾಮಿಲಿ ವಿತ್ ಬೆನಿಫಿಟ್ಸ್. ಬೆನಿಫಿಟ್. ಈ ಥರದ್ದೆಲ್ಲ ಮಾಡ್ತೇನೆ. ನಾವು ಕ್ರಿಕೆಟ್ ಆಡ್ಬೇಕು ಅಂದ್ರೆ ಅಷ್ಟೇ, ನಾವು ಲಂಚ ಕೊಟ್ಟು ಹೋಗ್ಬೇಕಿತ್ತು. ಕ್ರಿಕೆಟ್ ಆಡಬೇಕು ಅಂತಂದ್ರೆ ಇವಾಗಲೂ ಅಷ್ಟೇ IPL ಅಂತ ಅಲ್ಲಿ ಬೆಟ್ಟಿಂಗು. ನಮ್ದು ಏನಂತಂದ್ರೆ ನಮ್ಮಪ್ಪ ಕೆಲಸ ಮಾಡಿಬಿಟ್ರಿ ಇಟ್ಬಿಡೋರು. ನಾವು ಕ್ರಿಕೆಟ್ ಆಡೋಕೆ ಹೋದ್ರೆ ಹೊಡೆದೇ ಆಡ್ಕೊಂಬಿಡೋರು ನಮ್ಮಪ್ಪ. ಕ್ರಿಕೆಟ್ ಅಂದ್ರೆ ಆಗಲ್ಲ ನಮ್ಮಪ್ಪ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಕ್ರಿಕೆಟ್ ಅಂದ್ರೆ ಅಲ್ಲ, ಮನೇಲಿ ಏನು ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ವಿ. ಕ್ರಿಕೆಟ್ ಆಡಕ್ಕೆ ಹೋದ್ರೆ ಕೂತ ಸುಮ್ಮನೆ ಕ್ರಿಕೆಟ್ ಏನಾರು ಹಾಕೋದ್ವಿ, ಅದೇನೋ ಕೆಲಸ ಐತೆ ಅಂದ್ಬಿಟ್ಟು ಅವ್ರೇನೋ ಚೆಲ್ಬಿಡ್ರು ಅದಾಕಿದ್ವಿ. ಮನೆ ಬಿಟ್ಟು ಬರ್ದು ಕೆಲಸ ಮಾಡಬೇಕು ಅಂತ. ನೀವಪ್ಪ ಯಾರು ಬ್ಯಾಟಿಂಗ್ ಕೊಟ್ಟಿಲ್ಲ, ಇಡೀ ದಿನ ಫೀಲ್ಡಿಂಗ್ ಮಾಡಿಸಿ ಬ್ಯಾಟಿಂಗ್ ಕೊಟ್ಟಿಲ್ಲ. ನಾನೇನು ನಮ್ಮ ವಂಶನೇ ಕ್ರಿಕೆಟ್ ಮಗ ಅಂತ ಹೇಳಿ. ಸೊ ಒಂದ್ಸಲ ಏನ್ ಮಾಡಿದ್ರು ಗೊತ್ತಾ, ಒಂದ್ಸಲ ನಮ್ಮಮ್ಮ ಮದುವೆಗೆ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ ಹೇಳ್ಬಿಟ್ಟು ಹೋಗ್ತಿದ್ರು. ಅವ್ರದೆಲ್ಲ ಕೆಲಸ ಸ್ಟಾರ್ಟ್ ಮಾಡೋರು. ಕೆಲಸ ಹೇಳಿಲ್ಲ ಅಂದ್ರೆ ಕಳ್ಳನ ಮಕ್ಳು ಹೋಗ್ಬಿಡ್ತಾರೆ ಅನ್ನೋದು ಅವ್ರದ್ದು ಫುಲ್ಲು ನಂಬಿಕೆ. ಬಿಕಾಸ್ ನಾನು ನಮ್ಮಕ್ಕ ನಮ್ಮಣ್ಣ 3 ಜನ ಇದ್ವಿ. ಎಂಥ ಕಿರಾತಕ್ ನನ್ನ ಮಕ್ಕಳು ನಾವು ಅಂದರೆ, ಓ ಗಾಡ್. ಸೊ ಅವರು ಒಂದ್ಸಲಿ ಕಡ್ಡಿ ತೋಟದಲ್ಲಿ ಏನು ಕಳೆ ಕೇಳಬೇಕು ಅಂತ ಹೇಳಿದ್ದಾರೆ. ಅದು ನಮ್ಮ ಅಣ್ಣಂಗೆ ತೋರಿಸಿದ್ದಾರೆ. ಆಯ್ತಾ, ಹೆಂಗೆ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮಪ್ಪ ಏನು ಹೇಳಿದ್ರು, ಗುಳಿ ಅಂತಂದ್ರೆ ಗಿಡ, ಕಡ್ಡಿಯದು ಗಿಡ ಸುತ್ತ ಕೀಳ್ಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀವೇನಾದ್ರು ಆಟ ಆಡೋಕೆ ಹೋಗ್ಬೇಕು ಅಂತಂದ್ರೆ ಈ ತೋಟದ್ದು ಇದನ್ನೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು ಅಂತ. ನಾನು ಫುಲ್ ಎಕ್ಸೈಟ್ ಆಗ್ಬಿಟ್ಟೆ. ಇದು ಮುಗಿಸ್ಬಿಟ್ಟು ಹೋಗ್ಬಿಡೋದಲ್ವಾ, ಪಟ್ ಅಂತ ಮುಗಿಸ್ಬಿಟ್ಟು ಹೋಗೋಣ ಅಂತ. ನಮ್ಮ ಅಣ್ಣಂಗೆ ಗೊತ್ತಲ್ಲ ರಿಯಾಲಿಟಿ, ಇದಾಗಲ್ಲ, ಸುಮ್ಮನೆ ಹೇಳ್ತಾರೆ ಕಣವರು ಅಂತ. ಸಂತೋ ನಾವು ಬಿಡಬಾರ್ದು, ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕು, ಬಾ ಮುಗಿಸ್ಬೋಣ ಅಂತ. ನಾ ಬರಲ್ಲ, ಹೋಗುವತ್ತಾಗ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಬಿಟ್ಟ ಅವನು. ನನಗೆ ಕ್ರಿಕೆಟ್ ಆಡಕ್ಕೆ ಹೋಗ್ಲೇಬೇಕು. ನಾನು ಮಧ್ಯ ಹೋಗ್ಬಿಟ್ಟಿದ್ದೀನಿ, ಕಿತ್ತಾಕ್ಬಿಡೋಣ ಅಂತ. ನಾನೇನು ಮಾಡಿದ್ದೀನಿ ಅಂತಂದರೆ, ನಮ್ಮ ಅಪ್ಪ ಹೇಳಿದ್ರು ಕಳೆ ಕೀಳ್ಬೇಕು ಅಂತಲ್ವಾ. ನನ್ನ ಕಳೆ ಅಂತಂದರೆ ಪಾತೇನೆ ಮುಂದೆ ಗೊತ್ತಿತ್ತು. ಸೊ ಅದೆಲ್ಲ ತುಂಬ್ಕೊಂಡೈತೆ ಕಳೆ. ನಾನು ಪಾರ್ತೇನೆ ಮಾತ್ರ ಹುಡುಕಿ 5 ನಿಮಿಷದಲ್ಲಿ ಇಡೀ ತೋಟ ಕ್ಲೀನ್ ಮಾಡ್ಬಿಟ್ಟೆ. ಬರೀ ಪಾರ್ತೇನೆ ಗಿಡ ಅಷ್ಟೇ, ಕಳೆ ಹಂಗೆ ಬಿದ್ದೈತೆ. ನಾವು ಹೋಗ್ಬಿಟ್ಟೆ, ಗುರು ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ತೋಟನೆಲ್ಲ, ಇನ್ನೇನು ಅಪ್ಪ ಏನು ಕೇಳ್ತಾರೆ ಅಂತ. ಆಟ ಆಡ್ತಾ ಇದ್ವಿ, ಬಂದ್ಬಿಟ್ರಪ್ಪ ನಮ್ಮಪ್ಪ ಅಲ್ಲಿಗೆ. ಮದುವೆಯಿಂದ ಸೀದಾ ಅಂದ್ರೆ ಮನೆಗೆ ಹೋಗಿ ಬಂದ್ರು. ಆಟ ಆಡೋ ಜಾಗದಲ್ಲಿ ಪೇರೆಂಟ್ಸ್ ಬಂದ್ರು ಅಂದ್ರೆ ಕಾದಿದೆ ಅಂತಲ್ಲ ಬೈ. ನನ್ನ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪಂಗೆ ಇದು ಏನು ಅಂತ ಗೊತ್ತಿಲ್ಲ. ಒಂದು ಭಾನುವಾರ ಏನಾಗ್ಬಿಟ್ಟಿದೆ, ನಮ್ಗೆ ಪ್ರತಿ ಸಲ ಈ ಸಮ್ಮರಲ್ಲಿ ನಾವು ಹೆವಿ ಕ್ರಿಕೆಟ್ ಫ್ಯಾನ್ಸ್. ನಾವು ಬೆಳಿಗ್ಗೆ ಹೋಗ್ಬಿಟ್ರೆ ಊಟಕ್ಕೂ ಬರ್ತಿರಲಿಲ್ಲ, ತಿಂಡಿಗೂ ಬರ್ತಿರ್ಲಿಲ್ಲ, ಆಟ ಆಡ್ತಾ ಕೂತ್ಬಿಡೋರು. ನಮ್ಮ ಮನೇಲಿ ಅದು ಬಂದು ಬೇರೆಯವ್ರ ಮನೆಯಲ್ಲ ಊಟ ಯಾಕೆ ಮಾಡಿಲ್ಲ ಅಂತ ಒಬ್ಬ ಇದ್ರೆ, ನಮ್ಮ ಮನೇಲಿ ಕ್ರಿಕೆಟ್ ಆಡ್ತಾ ಹೊಡೆಯೋರು. ಒಂದಿನ ಏನಾಗೈತೆ, ನಾನು ನಮ್ಮಣ್ಣ ಹೋಗಿದ್ವಿ. ನಮ್ಮಣ್ಣ ಅಪೋಸಿಟ್ ಟೀಮು, ನಾನು ಇನ್ನೊಂದು ಟೀಮು ಆಡ್ತಿದ್ವಿ. ನನಗೂ ನಮ್ಮ ಅಣ್ಣಗೂ ಸುಮ್ಮನೆ ಜಗಳ. ಅವಾಗ ಸುಮ್ಮನೆ ರೇಗಿಸೋದಿರುತ್ತಲ್ಲ, ಅವ್ನು ಬ್ಯಾಟಿಂಗ್ ಆಡ್ತಾ ಇದ್ದ. ನಾನು ಇಲ್ಲಿ ಫೀಲ್ಡಿಂಗ್ ನಿಂತ್ಕೊಂಡು ಎದುರಿಸ್ತಾ ಇದ್ದೆ. ಇವನೇನು ಆಡಲ್ಲ, ಹೊಡೆದಾಕಿ ಔಟ್ ಆಗೋಯ್ತಾನೆ, ಹಂಗೆ ಹಿಂಗೆ ಅಂತ ಇದ್ದೀನಿ. ಇನ್ನು ಜೋರಾಗಿ ರೇಗಿಸ್ಬಿಟ್ಟೆ, ಬ್ಯಾಟ್ ಇಟ್ಬಿಟ್ಟೆ ಓಡ್ಬಿಟ್ಟ ಅವನು. ನಾನು ಅಂದ್ಕೊಂಡೆ, ಹಿಂದ್ಗಡೆ ರಮ್ಮತ್ತೆ ಏಟು ಬಿತ್ತು. The best film scene. Surprise motherfucker, daddy is home. ತಿರುಗಿ ನೋಡೋದು ಅಪ್ಪ, ಅದು ಯಾವುದು ನೀಲಗಿರಿ ಕಡ್ಡಿ ಹಿಡ್ಕೊಂಡು ನಿಂತುಬಿಟ್ಟವ್ರೆ. ನಾನು ಯಪ್ಪ ಅನ್ಕ ಬಿದ್ದು ಓಡಿದ್ವಿ. ನಮ್ಮಣ್ಣ ಯಾವಾಗಲೂ ಎಸ್ಕೇಪ್ ಆಗ್ಬಿಡ್ತಿದ್ದ, ನಾ ತಗ್ಲಾಕೊಂಡ್ಬಿಡ್ತಿದ್ದೆ. ಎಳ್ಕೊಂಡು ಹೋಗಿದ್ವಿ, ಹಿಂಗೆ ಎಳ್ಕೊ ಹೋಗಿದ್ರು ಮನೆಗೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ಮ ಅಪ್ಪ ನಾನು ಹೊಡಿತಿರ್ಲಿಲ್ಲ. ಅವರು ಬೆಳಗ್ಗೆ ಹೋದರೆ ರಾತ್ರಿ ಬರೋರು. ಆ್ಯಂಡ್ ಎವ್ರಿ ಡೇ ಅಂಗಡಿ ಇತ್ತು. ಸೊ ಅವರು ನಮ್ಮ ಚಿಕ್ಕಪ್ಪಂಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಇಬ್ರು ಚಿಕ್ಕಪ್ಪ ಇದ್ರು. ಅಟ್ ಎನಿ ಪಾಯಿಂಟ್ ನಂಗೆ ಎಲ್ಲಿ ಬೇಕಾದ್ರೆ ಬೀಳ್ಬೋದು. ಬ್ರೋ ನಾನು ಯಾವಾಗಲೂ ಹೈ ಅಲರ್ಟ್ ಇರ್ತೀನಿ. ಯು ವಾಚ್ ಮೀ ವೆನ್ ಐ ಆಮ್ ವಾಕಿಂಗ್. ಐ ಆಮ್ ಆಲ್ವೇಸ್ ಲೈಕ್, ಏನಾದರೂ ಹಿಂಗೆ ಹೋಯ್ತಂದ್ರೆ ಐ ಕ್ಯಾನ್ ಸೆನ್ಸ್ ಇಟ್. ನಂಗೆ ಇವಾಗಲೂ ಇದೆ ಅದು. ಬಿಕಾಸ್ ಐ ಕ್ಯಾನ್ ಸಿ ಇಟ್ ಕಮಿಂಗ್. ನಂಗೆ ಬೀಳ್ತೀವಿ ಅಂತ ಗೊತ್ತಾಗುತ್ತೆ ನಂಗೆ. ಇರಾನ್ಲಿರ್ಬೇಕಿತ್ತು. ನಾನು ಯಾವಾಗ ಆಡಕ್ಕೆ ಹೋದ್ರು ಯಾರೋ ಒಬ್ರು ಹೊಡಿಯೋರು ನನ್ನ. ಆ್ಯಂಡ್ ಐ ನೋ ದಿಸ್. ನಂದು ರೆಪ್ಯುಟೇಷನ್ ಇತ್ತು, ನಾನು ಹುಡುಗರ ಜೊತೆ ಆಟ ಆಡಬೇಕಾದ್ರೆ ಸಂಬಡಿ ಉಡ್ಸೆ ಬರ್ತಾರೆ ಇವ್ರು, ಚಿಕ್ಕಪ್ಪ ಬರ್ತಾರೆ ಇವನ್ನ ಎಕ್ಸೆಲ್ ಅಲ್ಲಿ ಹಾಕೊಂಡು ಎತ್ತಾಕೊಂಡು ಹೋಗ್ತಾರೆ ಇವ್ರು. 15-20 ನಿಮಿಷದಲ್ಲಿ ಆಗೋದು ಅದು. ಒಂದು 6 ಗಂಟೆ ವಾಸ್ ಮೈ ಡೆಡ್ ಲೈನ್. 4 ಗಂಟೆಯಿಂದ 6 ಗಂಟೆ ಐ ಕ್ಯಾನ್ ಪ್ಲೇ. ಅದು ಲೈಕ್ ಎಲ್ಲ ಅದು ಗ್ರಹಗಳೆಲ್ಲ ಕರೆಕ್ಟಾಗಿ ಕೂಡ್ ಬಂದರೆ ಅವತ್ತಿನ ದಿನ ಐ ಕ್ಯಾನ್ ಗೋ ಔಟ್. ಅದು ನಮ್ಮ ಅಜ್ಜಿ ವೆರಿ ಸ್ವೀಟ್.
ನಮ್ಮ ಅಜ್ಜಿ ಹತ್ರ ಬೇಲಾಡಿ ಕಾಡಿ ಅಜ್ಜಿ 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 ಪ್ಲೀಸ್ ಅಜ್ಜಿ ಇವ್ರನ್ನ ನೋಡ್ಕೊಂಡು ನಂದು ನಾನು ನೋಡ್ಕೋತೀನಿ. ನಮ್ಮ ಅಜ್ಜಿ ನೋಡ್ಕೊಳ್ಳೋರು. ಬಟ್ ಇನ್ ಕೇಸ್ ಯಾವಾಗಾದ್ರೂ ಅವ್ರು ನೋಡಿಲ್ಲ ಅಂದರೆ ನನಗೆ ಯಾರೋ ಒಬ್ರು ಬಂದು ಎತ್ತಾಕೊಂಡು ಮನೇಲಿ ಬಿಸಾಕ್ಬಿಟ್ಟು ಹೋಗೋರು. ಕ್ರೇಜಿ ಬ್ರೋ. ಡಿಫಾಲ್ಟ್ ಸೆಟ್ಟಿಂಗ್ಸಿಗೆ ವಾಪಸ್ 6 ಗಂಟೆಗೆ ಫ್ಯಾಕ್ಟ್ರಿ ರೀಸೆಟ್ ಆಗ್ತಿದೆ. ಗ್ರಹಗಳೆಲ್ಲ ಲಾಕ್ ಆಯ್ತು ನಡಿ ಗಣೇಶ್ ಈಗ. ಅವರಿಲ್ಲ ಅಂದರೆ ನಮ್ಮಮ್ಮ ಬರೋರು. ಆ್ಯಂಡ್ ನಮ್ಮಮ್ಮ ವಾಸ್ ವೆರಿ ಬ್ರೂಟಲ್ ಬ್ರೋ. ನಮ್ಮಮ್ಮ ಒಂದ್ಸಲ ನನಗೆ ಪರ್ಕೆ ಇತ್ತಲ್ಲ, ನಾಟ್ ದ ಇದು ಕಡ್ಡಿ ಪರ್ಕೆ ಅಲ್ಲ, ನಾರ್ಮಲ್ ಪ್ಲಾಸ್ಟಿಕ್ ಪರ್ಕೆ. ಇಟ್ಸ್ ವೆರಿ ಶಾಲೋ ಒಳಗಡೆ, ಶಾಲೋ ಹಾಲು ಅದು. ಅವರು ಕಸ ಗುಡಿಸ್ತಿದ್ರು, ನಾನೇನೋ ಕೇಳಿದ್ದೀನಿ, ಅವ್ರೇನೋ ಇಲ್ಲ ಅಂತ ಹೇಳಿದ್ದಾರೆ, ನಾನೇನೋ ಎಕ್ಸ್ಟ್ರಾ ಮಾತಾಡಿದ್ದೀನಿ. ನಾನು 3ನೇ ಕ್ಲಾಸ್ ಹುಡುಗ. 3ನೇ ಕ್ಲಾಸ್ ಪರವಾಗಿಲ್ಲ, ಹೇಳ್ಬಿಡ್ಬೇಕು. ಏನೋ ಹೇಳ್ಬಿಟ್ಟಿದ್ದೀನಿ, ಅವ್ರಿಗೆ ರೇಗ್ಬಿಟ್ಟಿದೆ. ಅವರು ಯೋಚನೆ ಮಾಡಿಲ್ಲ, ಅವ್ರದ್ದು ಇನ್ಸ್ಟಿಂಕ್ಟ್ ಆ್ಯಕ್ಟ್ ಆಗೋದಿಲ್ಲ. ಅವರು ಆ ಪರ್ಕೆ ಹಿಂಗೆ ಕಸ ಗುಡಿಸ್ತಿದ್ರು, ಅವರು ಅದನ್ನ ಹಿಂಗೆ ತಿರ್ಗಿಸ್ಬಿಟ್ಟು ಹಿಂಗೆ ಹೊಡೆದಿದ್ದಾರೆ ನನ್ನ ಕೈಗಿಲ್ಲಿ, ಆಯ್ತಾ. ನಮ್ಮಮ್ಮ ಟೀಚರ್, ಅವ್ರಿಗೆ ಟಾರ್ಗೆಟ್ಸ್ ಗೊತ್ತು, ಅವ್ರು ಕರೆಕ್ಟಾಗಿ ಕೈಗೆ ಹೊಡಿತಾರೆ. ಅವ್ರು ಅವ್ರಿಗೆ ಮಿಡಲ್ ಮಾಡೋದು ಗೊತ್ತಿದೆ, ಟೈಮಿಂಗ್ ಚೆನ್ನಾಗಿದೆ, ಸ್ಟ್ರೇಟ್ ಡ್ರೈವ್ 6 ಹೋಗ್ಬಿಡುತ್ತೆ. ಇಲ್ಲಿಗೆ ಹೊಡೆದ್ರು ಜೋರಾಗೆ. ಅಟ್ ದ್ಯಾಟ್ ಮೂಮೆಂಟ್ ನಂಗೇನು ಗೊತ್ತಾಗಲಿಲ್ಲ, ನನಗಿದು ಡೈಲಿ ಲೈಫ್. ನಾನು ಸುಮ್ಮನೆ ಆಗ್ಬಿಟ್ಟೆ. ಅರ್ಧ ಗಂಟೆ ಆದ್ಮೇಲೆ ನೋಡ್ತೀನಿ ಈ ಕಡೆ ಊದ್ಕೊಂಡ್ಬಿಟ್ಟೆ. ಗೊತ್ತಾಗ್ಲಿಲ್ಲ ನಂಗೆ, ಇದು ಸಾಧ್ಯ ಅಂತಾನೂ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ದೆನ್ ಆಫ್ಟರ್ 2 days ಹೋಗಿಲ್ಲ ಅದು. ನಾವು ಡಾಕ್ಟ್ರ್ ಹತ್ರ ಹೋದ್ವಿ. ನಮ್ಮಮ್ಮ ದ ಫಸ್ಟ್ ಟೈಮ್ ಐ ಹ್ಯಾವ್ ನೆವರ್ ಬಿನ್ ಸೋ ಸ್ಯಾಟಿಸ್ಫೈಡ್ ನಂದು ಇಡೀ ಜೀವನದಲ್ಲಿ ಯಾವತ್ತು. ಡಾಕ್ಟರ್ ಫಸ್ಟ್ ನೋಡಿದ್ರು. ಡಾಕ್ಟರ್ ಅವಾಗ ಗೊತ್ತಿರೋರು, ಎಲ್ಲರೂ ಮನೆಯವರೆಲ್ಲ ಅದೇ ಡಾಕ್ಟರ್ ಹತ್ರ ಹೋಗ್ತಿದ್ದು. ನೋಡಿದ್ರು. ಆ್ಯಂಡ್ ಬಿಕಾಸ್ ಇಟ್ಸ್ ಸ್ಕೂಲ್ ಇಲ್ಲ ಏನಿಲ್ಲ ನನಗೆ, ನಾನು ಚಿಲ್ ಮಾಡ್ತಿದ್ದೆ ಸುಮ್ಮನೆ. ಅವ್ರ ಹತ್ರ ರೀಸನ್ನೂ ಇಲ್ಲ ಪಾಪ, ಸ್ಕೂಲ್ಗೆ ಹೋಗಿದ್ದೇನೋ ಮಾಡ್ಕೊಂಡಿದ್ದಾನೆ ಆ ಥರನೂ ಇಲ್ಲ ಅವ್ರ ಹತ್ರ. ಅವ್ರು ಸೀದಾ ಪಾಯಿಂಟ್ಗೆ ಬಂದರು, ಏನಾಯಿತು. ನಾನು ಸೀದಾ ಪಾಯಿಂಟ್ಗೆ ಬಂದೆ. ನಮ್ಮಮ್ಮ ಇದಾರಲ್ಲ, ಇಲ್ಲೇ ನೋಡಿ, ದಿಸ್ ವುಮೆನ್ ರೈಟ್ ಹಿಯರ್. ಆ ಪರ್ಕೆ ಇರುತ್ತಲ್ಲ, ಗೊತ್ತಾ ಸರ್ ನಿಮಗೆ, ಪೊರ್ಕೆ ತಗೊಂಡು ಉಲ್ಟಾ ಎತ್ತಿ ಹೊಡೆದ್ರು. ಡಾಕ್ಟರ್ ಡಿಂಟ್ ಹೆಸಿಟೇಟ್. 1 ನಿಮಿಷ ಅವ್ರೇನು ಯೋಚನೆ ಮಾಡಲಿಲ್ಲ, ಏನಿಲ್ಲ. ಕಂಟಿನ್ಯೂಸ್ 3 ನಿಮಿಷ ಬೈದ್ರು ನಮ್ಮಮ್ಮನ್ನ. ನಾನು ಸಾರ್ಥಕ ಆಯ್ತು. ಮನೆಗೆ ಹೋದ್ಮೇಲೆ ಅಮ್ಮ ಇನ್ನೊಂದು ಕೈ ಖಾಲಿ, ಇನ್ನೊಂದು ಐ ಕ್ಯಾನ್ ಟೇಕ್ ಇಟ್. ಥೆರಪಿಸ್ಟ್ ಹತ್ರ ಹೋಗೋಣ, ಪೇರೆಂಟ್ಸಿಗೆ ಬೈತಾರಂತೆ. ಆದ್ರೆ ಇದಿತ್ತ ನಿಮ್ದ್ರಲ್ಲಿ, ನಮ್ಮ ಏರಿಯಾದಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಗೇಮ್ಸ್ ಇದ್ವು. ಯಾವುದು ಅಂದ್ರೆ ಕಣ್ಣ ಮುಚ್ಚೆ. ನಾವು ಡುಬಾ ಅಂತಿದ್ವಿ. ನಾವು ಕಣ್ಣ ಮುಚ್ಚೆ ಅಂತಾನೆ ಅಂತಿದ್ವಿ, ಆದ್ರೆ ಆಡಕ್ಕೆ ಏನ್ ಮಾಡ್ತಿದ್ವಿ? ಸೇಮ್ ಡುಬ್ಬಾನೆ. ಹೈಡ್ ಅಂಡ್ ಸೀಕ್. ನಾವು ಡುಬಾ. ಐ ಆಲ್ವೇಸ್ ಹ್ಯಾಡ್ ದಟ್ ಥಿಂಗ್. ಹೈಡ್ ಅಂಡ್ ಸೀಕ್ ಏನ್ ಗುರು, ಹೈಡ್ ಆರ್ ಸೀಕ್ ಅಂತ ಇಡ್ಬೇಕಿತ್ತಲ್ಲ. ಅಲ್ಲ, ನೀನು ಅವಾಗ ಯು ಗೆಟ್ ಟು ಚೂಸ್ ದ ರೋಲ್ ಅಲ್ವಾ, ಇಲ್ಲಿ ಎಲ್ಲ ಜೊತೆಲೆ ಅಂತ ಹೇಳ್ಬಿಟ್ಟು. ಓಕೆ. ಇಟ್ಸ್ ಲೈಕ್ ಹಿಂದೂ ಆ್ಯಂಡ್ ಮುಸ್ಲಿಂ, ನಾಟ್ ಹಿಂದೂ ಆರ್ ಮುಸ್ಲಿಂ. ಓಕೆ, ಐ ಡೋಂಟ್ ನೋ, ನಾನು ಸಪೋರ್ಟ್ ಮಾಡಲ್ಲ ಇವಾಗ. ನಾನು ಖಾಕಿ ಪ್ಯಾಂಟ್ ಹಾಕೊಂಡ್ಬಂದಿದ್ದೀನಿ, ನಾನು ಸುಮ್ಮನೆ ಖಾಕಿ ಪ್ಯಾಂಟ್ ಹಾಕಿಲ್ಲ ನಾನು. ಸೊ ನಮ್ದಲ್ಲಿ ಅವಾಗ ಭಯಂಕರ ಲೋಡ್ ಶೆಡಿಂಗ್ ಆಗೋದು. ಸಮ್ಮರ್ ಬಂತು ಅಂದ್ರೆ ರಾತ್ರಿ 1 ಗಂಟೆ ಕರೆಂಟ್ ಹೋಗೇ ಹೋಗೋದು. ಕರೆಂಟ್ ಹೋಯ್ತು ಅಂದ್ರೆ ಅವಾಗ ದಟ್ ಈಸ್ ಲೈಕ್ ಎಲ್ಲ ಮನೆಯಿಂದ ಹೊರಗೆ ಬನ್ನಿ ಮಕ್ಕಳು, ಇವತ್ತು ಅವನು ಬರ್ತಾನೆ ಮಗ, ಇವತ್ತು ಅವನು ಬರ್ತಾನೆ ಅಂತ. ಪ್ರತಿ ಸತಿ ಯಾರಾದ್ರು ಸಮ್ಮರ್ ವೆಕೇಶನ್ಸ್ ಗೆ ನಮ್ಮೂರಿಗೆ ಬಂದಿರೋರು ಅವ್ರ ಕಸಿನ್ಸ್ ಮೀಟ್ ಮಾಡಕ್ಕೆ ಅವ್ರು ಜಾಯ್ನ್ ಆಗೋರು. ಬೆಸ್ಟ್ ಪಾರ್ಟ್ ಅದು. ನಮ್ಮದ್ರಲ್ಲಿ ಯಾವ ರೇಂಜಿಗೆ ಹೈಡ್ ಅಂಡ್ ಸೀಕ್ ಹೋಗೋದು ಅಂದ್ರೆ, ನಮ್ ರೋಡ್ ಹೈಡ್ ಅಂಡ್ ಸೀಕ್ ಎಷ್ಟು ಫೇಮಸ್ ಇತ್ತು ಅಂದ್ರೆ ಅಕ್ಕಪಕ್ಕದ ರೋಡ್ ಅವ್ರು ಬರೋರು ಕೇಳ್ಕೊಳ್ಳಕ್ಕೆ. ವಾರಕ್ಕೊಂದ್ಸಲ ಚಾಂಪಿಯನ್ಶಿಪ್ ನಡೆಯೋದು ಇವ್ರದ್ದು. ಬ್ರೋ ನಿಜ, ನಾವು ಸೆಕೆಂಡ್ ಕ್ರಾಸ್ ಅಲ್ಲಿ ಇದ್ವಿ, ಫಸ್ಟ್ ಕ್ರಾಸ್ ಅಲ್ಲಿ ಬಂದು ಕೇಳೋರು ಇವತ್ತು ನಾವು ಬರ್ಬೋದಾ, ಥರ್ಡ್ ಕ್ಲಾಸಲ್ಲಿ ಬಂದು ಕೇಳಿದ್ರು ನಾವು ಬರ್ಬೋದಾ. ಬೇರೆ ಏರಿಯಾ ಹುಡುಗರು ಬಂದು ಕೇಳೋರು, ಯಾಕಂದ್ರೆ ಅವ್ರು 1-2 ಹುಡುಗಿರು ಲೈನ್ ನೋಡಿಯೋರು, ಅದಕ್ಕೋಸ್ಕರನೂ ಬರೋರು. ನಾವು ಯಾವ ರೇಂಜಿಗೆ ತೊಗೊಂಡೋಗಿದ್ದೀನಿ ಹೈಡ್ ಅಂಡ್ ಸೀಕ್ನ. ಇವಾಗ ಇಬ್ರು ಬಚ್ಚಿಟ್ಕೊಂಡಿದ್ದಾರೆ, ಗರ್ಲ್ಸ್ ಹೈಡಿಂಗ್. ಅವ್ನ ಕಳ್ಳ ತಪ್ಪು ಹೇಳಿ ಅವ್ನು ಮತ್ತೆ ವಾಪಸ್ ಸಿಕ್ಕಾಕೊಳ್ಳಿ ಅಂತ ಹೇಳ್ಬಿಟ್ಟು ಈ 2 ಹುಡುಗಿರು ಕಪಡೆ ಡ್ರೆಸ್ ಚೇಂಜ್ ಮಾಡೋರು. ಸುಮ್ಮನೆ ಸ್ವಲ್ಪ ಕಾಣಿಸ್ಬಿಟ್ಟು ಅವ್ನು ತಪ್ಪು ಹೆಸರು ಹೇಳ್ಬೇಕು, ನೋಡಿ ನಾನು ಇದು ಅಂತ ಹೇಳ್ಬಿಟ್ಟು. ನಾವು ಆ ರೇಂಜಿಗೆ ತುಂಬಾ ಸೀರಿಯಸ್ ಆಗಿ ಆಡ್ತಾ ಇದ್ವಿ ಬ್ರೋ. ಬ್ರೋ ಗ್ಯಾಸ್ ಲೈಟಿಂಗ್ ಸಿನ್ಸ್ 1965. ಇದು ಒಲಿಂಪಿಕ್ ತಗೋಬಹುದು. ಈ ಗೇಮ್ ಮೆಡಲ್ ಕೊಡಲಿ, ಇವ್ರಿಗೆ ಒಂದು ಬ್ಲೌಸ್ ಪೀಸ್ ಕೊಟ್ಟು ಕಳಿಸ್ತಾರೆ, ನೆಕ್ಸ್ಟ್ ಟೈಮ್ ಈ ಬ್ಲೌಸ್ ಹಾಕೊಂಡಿರೋ. ಈ ಗೇಮ್ನ ಹಾಳು ಮಾಡಿದ್ದು IPL ಬ್ರೋ. ಆಮೇಲೆ 7ವರೆಗೆ IPL ರಿಪ್ಲೇಸ್ ಆದ್ಮೇಲೆ ಕಣ್ಣ ಮುಚ್ಚೆ ರಿಮೈಂಡ್ ಅನ್ಸಂಗ್. IPL ಗೊತ್ತಾ ಬಂದಿರೋದು? ನಿಮ್ಗೆ
ಗೊತ್ತಾಗ ಮೊದಲು ಅವ್ರದ್ದು ಬರೀ ಡಿ ಡಿ ಚಂದನ್ ಅಲ್ಲ IPL ಸೆಟ್ ಮ್ಯಾಚ್ ನನಗೆ ಡಿ ಡಿ ಚಾನಲ್ ಬರ್ತಿದ್ದು ಒಂದೇ ಏನೋ ಕ್ರಿಕೆಟ್ ಬರೋದು ಯಾವಾಗ ಇಂಡಿಯಾ ಇಂಡಿಯಾದಲ್ಲೇ ಆಡಿದಾಗ ಇಂಡಿಯಾದಲ್ಲೇ ಬೇರೆ ಜೊತೆ ಆಡಿದಾಗ ಅದೊಂದೇ ಡಿ ಡಿ ಚಾನಲ್ ಬರ್ತಿದ್ದೆ ಅಷ್ಟೇ. ಬಿಟ್ರೆ ನಂಗೆ ಕ್ರಿಕೆಟ್ ತುಂಬಾ ಅಭ್ಯಾಸನೇ ಇಲ್ಲ, ಅಂದ್ರೆ ಆಡ್ತಿದ್ದೆ, ಆಡಕ್ಕೆ ಇಷ್ಟ, ಬಟ್ ನೋಡಕ್ಕೆ ಇದು ಯಾರು ನೋಡ್ತಾರೆ ಗೊತ್ತಿಲ್ಲ. ಇದು ಯಾಕೆ ನೋಡ್ತಾರೆ? ಅವ್ರು ಹೊಡಿತಾ ಇರ್ತಾನೆ, ಇವ್ರು ಕಿರಿಸ್ತಾ ಇರ್ತಾರೆ. ನಮ್ಮಣ್ಣ ಎದ್ದು ಕೈ ಕೂತೀವಿ ನುಂಗೇ ನೋಡ್ತಾ ಇರೋನು ರಾತ್ರಿ 12 ಗಂಟೆ ತನಕ ವರ್ಲ್ಡ್ ಕಪ್ಪು. ಮತ್ತು ನನಗೆ ಏನಿದೆ ಇದರಲ್ಲಿ ಅಂತ ನನಗೆ ಆಡಿದ್ರೆ ಮಜಾ ಅಂತ. ಬಟ್ ಒಂದ್ಸಲ ಏನಾಗ್ಬಿಟ್ಟಿದೆ ನನಗೆ ಕ್ಯೂರಿಯಾಸಿಟಿ ಕ್ರಿಕೆಟ್ ನೋಡೋದ್ರಲ್ಲ, ಕ್ರಿಕೆಟ್ ಜನ ನೋಡ್ತಿರ್ತಾರಲ್ಲ ಆ ಜನ ನೋಡೋದ್ರಲ್ಲಿ ಕ್ಯೂರಿಯಾಸಿಟಿ ನನಗೆ. ಪರ್ಫೆಕ್ಟ್ ಬಟ್ ಎಲ್ಲಿದ್ದಾರೆ ಹುಡುಗಿರು? ಬಟ್ಟೆ ಬದಲಾಯಿಸ್ಕೊಂಡ್ಬಿಟ್ರೆ ಬಟ್ ಒಂದ್ಸಲ ಏನಾಗಿದೆ ಗೊತ್ತಾ, ಇದು ನಮ್ಮ ಮಠದಲ್ಲಿ ನೋಡ್ತಾ ಇದ್ವಾ, ಮಠದಲ್ಲಿ ಟಿವಿ ಇತ್ತು, ಅಲ್ಲಿಗೆ ಎಲ್ಲ ಜನ ಬರೋರು ನೋಡೋಕ್ಕೆ ಊರೆಲ್ಲ. ನನಗೆ ಕ್ಯೂರಿಯಾಸಿಟಿಗೆ ಹೋಗ್ತಾ ಇದ್ನ, ಬುದೇವರು ಕೂಡ ನೋಡ್ತಾ ಇರೋರು, ಕೂತ್ಕೊಂಡು ಟಿವಿ ನೋಡೋರು, ಕ್ರಿಕೆಟ್ ಆಗ್ತಾ ಇರೋದ. ನಾನು ಮುಂದೆ ಕೂತ್ಕೊಬಿಟ್ಟು ಹಿಂಗೆ ನೋಡ್ತಾ ಇರೋರು ಸುಮ್ಮನೆ ಹಿಂದಿವ್ರೆ. ಅವರೆಲ್ಲ ಕಿರ್ಚಿದ್ರೆ ಅವ್ರು ನೋಡೋನು. ಬುದ್ಧಿಯವ್ರು ಏನು ಹೋಗ್ಬಿಟ್ಟಿದ್ದಾರೆ, ನಾವು ಅಪ್ಪನ ಕರೆದು ಮಾತಾಡಿದ್ದಾರೆ, ನಿಮ್ ಗಂಡು ಏನಾಗಿದ್ದು ಎಲ್ಲ ಟಿವಿ ನೋಡ್ತಾರೆ, ಜನ ನೋಡ್ತಾ ಅವ್ರಿಗೆ ಮುಂಚೆಯಿಂದ ಗೊತ್ತು. ಒಂದ್ ನಿಮಿಷ, ಮಠದಲ್ಲಿ ಕೇಬಲ್ ಇತ್ತು ಅವರು? ಆಯ್ತು, ಅಲ್ಲಿತ್ತು 4 ಚಾನಲ್ ಬರ್ತಾ ಇದ್ವು. ಒಂದು ಗೊತ್ತಿರ್ಲಿಲ್ಲ. ಬಟ್ ಅಲ್ಲಿ ಮಜಾ ಇತ್ತು. ಅಂದ್ರೆ ಅದೊಂದು ನಮಗೆ ಮಠ ಇತ್ತಲ್ಲ, ಅದೊಂಥರ ರೀಕ್ರಿಯೇಷನಲ್ ಆಕ್ಟಿವಿಟಿ ಥರ. ನಾವು ಪ್ರತಿ ಸಮ್ಮರಲ್ಲೂ ಅಲ್ಲಿಗೆ ಹೋಗ್ತಿದ್ವಿ, ಏನಾದ್ರು ಒಂದು ವರ್ಕ್ ಮಾಡ್ತಿದ್ವಿ. ಬುದ್ಧಿಯವರು ಜ್ಯೂಸ್ ಮಾಡ್ಕೊಡೋರು ನಮಗೆ. ಅವರು ಜ್ಯೂಸ್ ಮಾಡ್ಕೋರು. ಅಂಡ್ ನಾವು ಮಕ್ಕಳಲ್ಲೆಲ್ಲ ಓಡಾಡ್ತಿದ್ವಿ ಆರಾಮಾಗಿ, ಪೀಸ್ಫುಲ್ ಆಗಿ. ಸ್ವಲ್ಪ ದೊಡ್ಡದಿತ್ತು ನಮ್ದು ಮಠ, ಸೊ ಓಡಾಡ್ತಿದ್ವಿ. ಅಂಡ್ ತುಂಬಾ ಫ್ರೆಂಡ್ಲಿ ಇದ್ರು ಅವರು ಬುದ್ಧಿಯವರು, ಮಾತಾಡ್ಸೋದು ಗೀತಾಡ್ಸೋದೆಲ್ಲ ಮಜಾ ಇತ್ತು ನಮ್ಗೆ. ಅಲ್ಲಿ ಆಲ್ಮೋಸ್ಟ್ ಸಂಜೆ ಆದರೆ ಅಲ್ಲಿಗೆ ಹೋಗ್ತಿದ್ವಿ. ಅಂಡ್ ಅವ್ರು ಏನಾದರೂ ಜೋಳ ಗೀಳ ಬಂತು, ಅವ್ರ ಹೊಲ ಇತ್ತು, ಮಠದ ಹೊಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಸಪೋಟ ಸಿಗೋದು, ಚಿಕ್ಕು ಸಿಗೋದು, ನೆಲ್ಲಿಕಾಯಿ ಸಿಗೋದು, ಮಾವಿನಕಾಯಿ ಸಿಗೋದು, ಮಾವಿನಕಾಯಿ, ಮಿಡಿ ಮಾವಿನಕಾಯಿ, ಆಮಿನಿ ಮಾವಿನಕಾಯಿ ಎಲ್ಲ ಸಿಗೋದು, ಬೆಲ್ದಣ್ಣು ಸಿಗೋದು, ಹಲಸಿನಣ್ಣು ಸಿಗೋದು, ಅಲ್ಲೊಂದು ಲಿಂಗದು ಅಂತಿತ್ತು ಅದು ಸಿಗೋದು. ನಮಗೆ ಬುದ್ಧಿಯವ್ರು ಕರ್ಕೊಂಡು ಹೋದಾಗ ಎಷ್ಟು ತಿಂತಿದ್ವಿ, ಭಾರಿ ಮಜಾ ಇತ್ತು ಅಲ್ಲಿ. ಆ್ಯಂಡ್ ಅವರೆಲ್ಲ ಮಠಕ್ಕೆ ತಂದು ಬಂದಾಗ ನಾವೆಲ್ಲ ಹುಡುಗರು ಸೈನ್ಯ, ಮಕ್ಕಳ ಸೈನ್ಯ ಹಾಕೊಂಡು ಹೋಗೋದು, ಗುಡ್ಸೋದು ಗಿಡ್ಸೋದು ಎಲ್ಲ ಮಾಡ್ಕೊಳ್ಳೋದು, ಮೇಯ್ಯೋದು. ಸೊ ನಿಮಗೆ ಮಠ ಸಮ್ಮರ್ ಕ್ಯಾಂಪ್ ಇದ್ದಂಗೆ? ಕೈಂಡ್ ಆಫ್ ನಾವೆಲ್ಲ ವಿಸಿಟ್ ಅಂತೂ ಮಾಡ್ತಿದ್ವಿ. ಬಟ್ ಒಂದು ಏನು ಅಸಹ್ಯ ಮಾಡಿದ್ವಿ ನಾವು ಅಂತಂದ್ರೆ, ಅಲ್ಲಿ ಒಂದ್ಸಲಿ ಮಠ ಪಾರ್ಟ್ 2 ಮೂವಿ ಅದೇನಾಗಿತ್ತು, ಸೊ ಏನು ಮಾಡ್ಬಿಟ್ಟಿದ್ವಿ, ಒಂದು 5-6 ಜನ ಇದ್ವಿ ನಾವು, ಆಯ್ತಾ, ಎಲ್ಲ ತುಡುಗುಡುಗುಡು. ನಮಗೆ ಟಿವಿ ನೋಡೋದು ಆಸೆ, ಹೇಳಿದ್ನಲ್ಲ, ಟಿವಿ ನೋಡೋದು. ಮಠದಲ್ಲಿ ಟಿವಿ ಇದೆ, ಬಟ್ ಮಠ ಏನು ಮಾಡ್ಬಿಟ್ಟಿದ್ದಾರೆ, ಬಾಗಿಲಾಕ ಹೋಗ್ಬಿಟ್ಟಿದ್ದಾರೆ. ಬುದ್ಧಿಯವರೆಲ್ಲ ಸಮಾರಂಭಕ್ಕೆ ಹೋಗ್ಬೇಕಿತ್ತೆ, ಅದಕ್ಕೆ ಹೋಗ್ಬಿಟ್ಟಿದ್ದಾರೆ, ಬಾಗಿಲಾಕಿದೆ. ಆ್ಯಂಡ್ ಆ್ಯಕ್ಚುಲಿ ಬೀಗ ಊರವ್ರ ಜೊತೆ ಯಾರ ಥರ ಇರುತ್ತೆ, ಬಟ್ ನಮ್ಗೆ ಯಾರು ಕೊಡ್ತಾರೆ ಸಣ್ಣ ಮಕ್ಕಳಿಗೆ? ಸೊ ನಾವು ಏನು ಮಾಡ್ತೀವಿ, ನೋಡಲೇಬೇಕಲ್ಲ ಟಿವಿನ. ಆ್ಯಂಡ್ ಅವ್ರು ಆ ಟಿವಿ ಮಠದಲ್ಲಿ ಮಾತ್ರ ಡಿಶ್ ಇತ್ತು, ಬಿಗ್ ಟಿವಿ, ರಿಲಯನ್ಸ್. ದಟ್ಸ್ ಅ ಬಿಗ್ ಥಿಂಗ್ ಇನ್ ಅವರ್ ಫಸ್ಟು ಬಿಗ್ ಟಿವಿಯಾ. ಸೊ ನಾವು ಹೋಗ್ಲು ನೋಡೋಣ ಎಷ್ಟು ಚೆನ್ನಾಗಿರ್ತಪ್ಪ, ನೋಡ್ಬೇಕು ಅಂತೇಳಿ ಎಲ್ಲ ಡಿಸೈಡ್ ಮಾಡಿದ್ವಿ. ಮಠದ್ದು ತೊಟ್ಟಿ ಮನೆ ಥರ ಇತ್ತು, ಹೋಗಿ ಎಲ್ಲ ಹತ್ಬಿಟ್ಟು ಇಳಿದ್ಬಿಟ್ವಾ, ಒಳಗಡೆ ಹೋದ್ವಿ, ಹೋದ್ವಿ, ಟಿವಿ ನೋಡ್ತಿದ್ವಿ. ವಾವ್ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ಆನ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಶೋಕೇಸ್ ಹಾಕಿದಾರಲ್ಲ, ನೋಡ್ತಾ ಇದ್ವಿ, ರಿಮೋಟ್ ನೋಡ್ತೀವಿ, ಓದ್ತಾ ಇದ್ವಿ, ಆನ್ ಆಗ್ತಿಲ್ಲ. ಅಂದರೆ ಟಿವಿ ಆನ್ ಆಗಿತ್ತು, ಬಟ್ ಅದು ಚಾನಲ್ ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇನೋ ಆಗ್ಬಿಟ್ಟಿತ್ತು, ಅದು ಶೆಲ್ ಇರಲ್ಲೋ ಏನೋ ಗೊತ್ತಿಲ್ಲ, ಅದು ಹೋಗ್ತಿರಲ್ಲ. ನಮ್ಮ ಅಣ್ಣ ಏನು ಮಾಡ್ದ, ರಿಮೋಟ್ ಇಲ್ದೇರೇನು ಟಿವಿನೇ ಬಟನ್ ಇದಾವೆ, ಅದು ಹೊತ್ತಿದ್ರೆ ಮುಂದಕ್ಕೆ ಹೋಗುತ್ತೆ ಅನ್ಕೊ ಹೋದ. ಸರಿನಾ, ಅದು ಸೆಟಪ್ ಬಾಕ್ಸ್ ಹೋಗಿಲ್ಲ, ಟಿವಿ ಬಟನ್ಗೆ ಹೋಗಿದ್ದಾರೆ. ಅದು ಟಿವಿ ಹೆಂಗಿದೆ, ಟಿವಿ ಮುಂದೆ ಶೋಕೇಸ್ ಇರುತ್ತೆ ಗೊತ್ತಾ, ಗ್ಲಾಸು, ಡೂಮ್ ಟಿವಿ, ಅದ್ರ ಮುಂದೆ ಗ್ಲಾಸ್ ಇರುತ್ತಲ್ಲ. ನಮ್ಮ ಅಣ್ಣ ಹಿಂಗ್ ಸೈಡಿಂದ ಹಾಕೋನೆ, ಹಿಂಗ ಹಾಕ್ಬಿಟ್ಟು ಹಿಂಗ್ ಒತ್ಬೇಕಾದ್ರೆ ಹಿಂಗ ಅಂದವನೆ, ಮುಂದೆ ಗ್ಲಾಸ್ ಇದ್ದಲ್ಲ, ಡುಮ್ ಅಂತ ಬಿದ್ದು ಹೊಡೆದೋಗೈತೆ. ಇಡೀ 4-5 ಜನ ಎಲ್ಲ ನಾವು ಜೈಲ್ಗೆ ಹಾಕ್ಬಿಡ್ತಾರೆ, ನಮ್ನ ಜೈಲ್ಗೆ ಹಾಕ್ಬಿಡ್ತೀವಿ. ಇನ್ನೇನು ಟಿವಿ ಹೊಡೆದಾಕ್ಬಿಟ್ಟು ನಮ್ಗೆ ಎಷ್ಟು ಇದಾಗ್ಬಿಟ್ಟಿದ್ರೆ, ಟಿವಿ ಹೊಡೆದೋಗೈತೆ ಅನ್ಕೊಬಿಟ್ಟಿದ್ವಿ ನಾವು. ಏನು ಹೋಯ್ತು, ಮುಗ್ದೋಯ್ತು ಎಲ್ಲ. ಅವನೊಬ್ಬ ಡಾಜಿ, ಅಂದ್ರೆ ಆಲೂಗೆಡ್ಡೆ ಅಂತಿದ್ದ, ಅವ್ನು ಯೂಶಲಿ ನಾವು ಗೆಡ್ಡೆ ಅಂತಿದ್ವಿ, ಅವನು ಮಾಡ್ಬಿಟ್ಟ. ಫುಲ್ಲು ಪ್ಯಾನಿಕ್ ಆಗ್ಬಿಟ್ರು, ಜನ ಓಡ್ಬಂದ್ಬಿಟ್ರು. ಜನ ಎಲ್ಲ ಓಡ್ ಬಂದು ಗೀಗ್ ತೆಗೆದ್ರು. ಏನಾಗಿದೆ ಅಂತ ನೋಡಿದ್ರೆ ಎಲ್ಲ ಹಿಂಗೆ ನಿಂತಿದ್ದೀವಿ ನಾವು, ಹಿಂಗೆ ಎಲ್ಲ ಗಾಸ್ ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ನಾವೆಲ್ಲ
ಹಿಂಗೆ ನಿಂತಿದ್ವಿ. ನಮ್ಮ ಅಣ್ಣ ಮೆತ್ತಿಗೆ ಇಲ್ಲಿಂದ ಹೋದ ಊರೆಲ್ಲ ಎಂಟ್ರ್ ಆದ್ರಲ್ಲ ಬಾಗ್ಲಿಂದ, ನಾವು ಬಾಗ್ಲು ಹಿಂದ್ಗಡೆ ನಿಂತಿದ್ರು ಒಂದಿಬ್ರು, ಅವ್ರು ಮೆತ್ತಿ ಹಿಂಗೆ ಹೋದ್ರು, ನಾವೆಲ್ಲ ನಿಧಾನಕ್ಕೆ ಎಸ್ಕೇಪ್ ಆಗಿ ಓಡ್ಬಿಟ್ವಿ ಆಯ್ತಾ. ಎಲ್ಲ ಒಂದೊಂದು ಕಡೆ, ಒಬ್ಬೊಬ್ರು ಒಂದೊಂದು ಕಡೆ ಹೊಲ ಗಿಲ ಎಲ್ಲ ಓಡ್ಬಿಟ್ವಿ. ನಾವೀಗೆಲ್ಲಗಪ್ಪ ಹೋಗೋದು, ಮನೆಗೆ ಹೋಗ್ಬೇಕಾ, ಊರು ಬಿಟ್ಬಿಡ್ಬೇಕಾ, ಇನ್ನು ನಮ್ಮನ್ನ ಕಟ್ಟಾಕ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ, ಫುಲ್ಲು ಆಗ್ಬಿಟ್ಟು ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಅಂತ. ಬಟ್ ಲಕ್ಕಿಲಿ ಅವತ್ತೇನಾಗಿತ್ತು, ಯಾರ್ದೋ ಮದುವೆ ಇತ್ತು, ಅದೆಲ್ಲ ಇಮಿಡಿಯೇಟ್ ಹೋಗ್ಬೇಕಿತ್ತು ಬೇರೆ ಚೌಟ್ರಿಗೆ, ಬಸ್ಸೆಲ್ಲ ಬಂದು ನಿಂತ್ಬಿಟ್ಟಿತ್ತು ಸಂಜೆ. ಸೊ ಊರೆಲ್ಲ ಆ ರಶಲ್ಲಿದ್ರಲ್ಲ, ಸೊ ಇದನ್ನು ಜಾಸ್ತಿ ಕನ್ಸಿಡರ್ ಮಾಡಿಲ್ಲ, ಬಾಗ್ಲು ಹಾಕೊಂಡು ಆ ಗ್ಲಾಸ್ ಮಾತ್ರ ತೆಗೆದಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವತ್ತು ಅಂದರೆ ಸೇಫ್ ಆಗಿದೆ. ನಮ್ಮ ತಾತ ಬಂದರು. ನಮ್ಮ ತಾತ ಈಸ ಫ್ರೀ ಮ್ಯಾಚಮ್ಯಾನ್ ಥರ ಅವರು, ನೋಡ್ಕೊಳ್ಳೋಣ ಬಿಡು ಆ ಥರ. ನಮ್ಮ ತಾತಂಗೆ ಹೋಗ್ಬಿಟ್ಟು, ತಾತ ಹಿಂಗಾಗೋಯ್ತು ತಾತ, ಫುಲ್ಲು ಹತ್ಕೊಂಡು ಹೇಳ್ತಾ ಇದ್ರಿ, ಬಿಡು ಹೋದ್ರಾಯ್ತಾ, ಟಿ ವಿ ನಮ್ಮ ದುಡ್ಡಿಂದ ಅಂತ ಇರ್ತಾನೆ, ಮಟತ್ತಾನೆ, ಹೋದ್ರಾಯ್ತಾ ಬಿಡು. ಆದರೆ ಜಸ್ಟ್ ಟು ಮೇಕ್ ಶೂರ್ ದಟ್ ಐ ಡೋಂಟ್ ಡೂ ನಥಿಂಗ್, ನಾನು ಸಮಾಧಾನ ಮಾಡೋಕ್ಕೆ ಟೆನ್ಷನ್ ತಗೋಬಾರ್ದು ಅಂತ ನಮ್ಮ ತಾತ ಹಂಗೆ ಹೇಳಿದ್ರಪ್ಪ. ನಾನು ಹೌದಲ್ವಾ, ಹೌದು, ಇಟ್ಸ್ ಸೋ ಇಂಪಾರ್ಟೆಂಟ್. ದೊಡ್ಡದಾಗಿ ಅವರು ದಿಸ್ ಇಸ್ ನಥಿಂಗ್ ಅಂತ ಹೇಳಿದ ತಕ್ಷಣ ನಥಿಂಗ್, ಇಲ್ಲಾಂದ್ರೆ ನಿನ್ ತಲೆಯಲ್ಲಿ ಏನೇನೋ ನೀವು ಜೈಲ್ ಅನ್ಕೊಂಡ್ರೆ ಟೆಕ್ನಿಕಲಿ ಜೈಲ್ ಹೋಗ್ಬೇಕು. ಪಾಸಿಂಗ್ ಇಸ್ ಜೈಲ್ ಅಲ್ವಾ, ಬ್ರೇಕಿಂಗ್ ಅಂಡ್ ಎಂಟ್ರಿಂಗ್ ಅದು ಅದ್ ನೀವು ಹೋಗ್ಬೇಕು. ಆದ್ರೆ ಅವರು ಅದನ್ನ ನಿನ್ ನಲಿಫೈ ಮಾಡಿದ್ದು ಎಷ್ಟು ಭಯ ಕಡಿಮೆ ಆಗಿರುತ್ತೆ. ಹೌದೌದು. ನಮ್ಮ ತಾತ ಎಂತ ಅವ್ರಿಗೆ, ನಮ್ಮ ತಾತ ತುಂಬಾ ವರ್ಷ ಬದುಕಿದ್ರು, ಲೈಕ್ ಆಲ್ಮೋಸ್ಟ್ 100-105 ತನಕ. ಈಸ್ ವೆರಿ ಹೆಲ್ದಿ ಮ್ಯಾನ್. ಅವ್ರ ಕೂದಲು ಕೂಡ ಸಿಕ್ಕಾಬಡೆ ಹೆಲ್ದಿ ಮ್ಯಾನ್, ತುಂಬಾ ಸ್ಟ್ರಾಂಗ್ ಅವರು. ಅವ್ರ ಕಾಲದಲ್ಲಿ ಸಮ್ಮರ್ ವೆಕೇಶನ್ ನಾವೇನ್ ಮಾತಾಡ್ತೀವಿ, ಅವ್ರ ಸಮ್ಮರ್ ವೆಕೇಶನ್ ಏನೇನು ಗೊತ್ತಾ, ಅವ್ರು ಕಳ್ತನ ಮಾಡಕ್ ಹೋದ್ರೆ ಇಡೀ ಈ ಕಡಲೆ ಬೀಜದ ಹೊಲ ಇರ್ತಾ ಗೊತ್ತಾ, ಖಾಲಿ ಮಾಡ್ಬಿಡ್ತಿರತ್ತೆ ತಿಂದು ಅಷ್ಟು. ಅವರು 4 ಜೋಳದ ಮುದ್ದೆ ತಿನ್ನೋದು ಆ ಥರ ಅವ್ರದ್ದು. ಸೊ ಒಂದಿನ ಏನಾಗಿದೆ ಗೊತ್ತಾ, ನನಗೆ ಸೀಬೆಕಾಯಿ ತಿನ್ಬೇಕು ಅಂತ ಆಯ್ತು. ನಮ್ಮ ಹೊಲದಲ್ಲಿ ಇರಲಿಲ್ಲ, ಪಕ್ಕದಲ್ಲಿತ್ತು. ಸೀಬೆಕಾಯಿ ಆಯ್ತೈತ, ತಿನ್ಬೇಕಲ್ಲ ನಾನು ಅಂತಂದೆ. ಕಿತ್ತ ತಿನ್ನೋಗು ಅಂದ್ರು. ಅವ್ರು ಬಂದು ಬೈದ್ಬಿಟ್ರೆ, ಯಾವ ಬೋಳೆ ಮಗನ ಬೈದ ನಮ್ದೆಲ್ಲ ಕತ್ತ, ಆದ್ರೇನು ಹೋಗಿ ತಿನ್ನೋಗು, ನಾ ಹೇಳ್ಕೊತೀನಿ ಅಲ್ಲ ಕತ್ತ. ಬಂದು ಬೈದ್ಬಿಟ್ರೆ, ಆ ಬೋಳೆ ಮಗನ ಯಾರು ನೆಡು ಅಂತ ಹೇಳ್ದವ್ರು. ಪರ್ಫೆಕ್ಟ್. ನನ್ಗೆ ಎಷ್ಟು ಖುಷಿ ಆಗ್ಬಿಟ್ಟಿದ್ ಗೊತ್ತಾ, ನಮ್ಮ ತಾತ ತಿನ್ಬೋದು, ನಮ್ಮ ತಾತನ ಕರ್ಕೊಂಡು ಹೋಗಿ ಬಾ ನಿಂತ್ಕೋತ ಅಂತ ಹೇಳಿ ಸೀಬೆಕಾಯಿ ಕಿತ್ಕೊಂಡು ಬಂದಿದ್ವಿ. ನಿಮ್ ತಾತ ಚಿಕ್ಕಪ್ಪಂಗ್ ಮೀಟ್ ಮಾಡ್ಬೇಕಿತ್ತು. ನಮ್ ತಾತ ನಮ್ ಚಿಕ್ಕಪ್ಪಂಗ್ ಮೀಟ್ ಈಜಾಡ್ತಿದ್ರ ಸಮ್ಮರ್ಲಿ? ಈಜಾಡ್ತಿದ್ರು. ನಂಗೆ ಈಜಾಡೋದು ಮಾತ್ರ ಮಜಾ. ಅವರು ಸಮ್ಮರಿಗೆ ಮಾಡುವಂತ ಆಕ್ಟಿವಿಟಿ ಅದು ಮಕ್ಳಿಗೆ ಈಜು. ಅದು ನೀನ್ ಎಲ್ಲಿ ಬೇಕಾದ್ರೂ ಈಜಾಡ್ಬೋದು. ನಿಂಗೆ ಗದ್ದೆಲಿ ಪಂಪ್ ಹಾಕಿರ್ತಾರಲ್ಲ, ಅಲ್ಲಿ ಹೋಗಿ ಈಜಾಡ್ಬೋದು, ಒಂದ್ ಬಾವಿಲಿ ಈಜಾಡ್ಬೋದು, ಪೂಲ್. ಇನ್ನೊಂದು ಅಡ್ಡಾಳ ಅಂತ ಇತ್ತು ನಮ್ ಕಡೆ. ನಮ್ ಸ್ವಲ್ಪ ನಮ್ದು ಕಂಪ್ಲೀಟ್ 100% ಕೆಳಗೆ ಹೇಳಿದ್ರು ಅದಕ್ಕೂ ಕೆಳಗೆ ಗದ್ದೆ ಪಂಪ್ ಸೆಟ್ ಅಂತ ಹೇಳಿದೆ. ಅಡ್ಡಾಳ ಸ್ವಿಮ್ಮಿಂಗ್ ಪೂಲ್ ಫಸ್ಟ್ ಟೈಮ್ ಆಕ್ಚುಲ್ ರಿಯಲ್ ಆಗಿ ನೋಡಿದ್ದೆ ನಾನು ಡಿಗ್ರಿ ಬಂದಾಗ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿಲ್ಲ. ಸಂಜೀವ್ ಹ್ಯಾಸ್ ಅ ಥಿಂಗ್ ಬ್ರೋ, ಸಂಜೀವ್ ಹ್ಯಾಸ್ ಅ ಥಿಂಗ್. ನೀವ್ ಹೇಳಿ, ನಾವು ಮಲ್ಕೋತಿದ್ವಿ ನಮ್ಮ ಹಳ್ಳಿ ಕಡೆ, ನಾವು ಅದು ಚಾಪೆ ಮಂಚದ ಮೇಲೆ ಮಲ್ಕೋತಿದ್ವಿ. ಸಂಜೀವ್ ಹೇಳ್ತಾರೆ, ಸಮಾಧಿ ಮೇಲೆ ಯಾರು ಮಲ್ಕಿಲ್ಲ, ನಮ್ಮ ಹತ್ರ ಡೈಲಿ ಅಲ್ಲೇ ಮಲ್ಕ. ನಮಗ್ ದಿಂಬೆಲ್ಲ ಇರ್ಲಿಲ್ಲ, ಅವ್ರ ಹೆಸರು ಬರ್ದಿರ್ತಾರಲ್ಲ. ನನ್ಗೆ ಇದು ತುಂಬಾ ಸಲ ಆಗಿದೆ. ನಮ್ದು ಹಳ್ಳಿ ತುಂಬಾ, ನಂದು ಅಂತಲ್ಲ, ನನ್ನ ಜೊತೆ ಬಂದಿರ್ತಾರಲ್ಲ ಎಲ್ಲರದ್ದು ಇದೇ ಸ್ಟೋರಿ. ಸಡನ್ ಆಗಿ ಬಂದಾಗೆಲ್ಲ ಕಲ್ಚರಲ್ ಶಾಕು. ಇದೆಲ್ಲ ನಾರ್ಮಲ್ ಜನ ಮಾಡ್ತಾರ, ಇದು ಟಿವಿ ಅವ್ರ ತಾನೇ ಮಾಡೋದು. ಈ ಮಾಲ್ಗೆ ಹೋಗೋದು, ಸಿನಿಮಾಗೆ ಹೋಗೋದೆಲ್ಲ ಟಿವಿ ನೋಡಿದ್ದೀರ ನಾನು. ಇದು ನಾರ್ಮಲ್ ಜನನು ಮಾಡ್ತಾರ. ನನ್ಗೆ ಎಷ್ಟೊತ್ತಲ್ಲಿ ಈ ಇದಾಗ್ತಾರ ಗೊತ್ತಾ, ಲೈಫ್ ಜಾಕೆಟ್ ಆಮೇಲೆ ಇದೆಲ್ಲ ಹಾಕೋತಾರಲ್ಲ, ಅದು ನನಗೆ ನ್ಯಾಚುರಲ್ ಆಗಿ ಹಾಕೋತಾರೆ ಅಂತಾನೆ ಗೊತ್ತಿಲ್ಲ. ಹೋಗೋರು ಎಲ್ರಿಗೂ ಹಾಕೋತಾರೆ ಅಂತ, ಅದು ಓನ್ಲಿ ಟಿವಿಲಿ ಬರ್ತಾರಲ್ಲ ಅವ್ರಿಗೆ ಮಾತ್ರ ಹಾಕೋದು ಅಂತ. ನಾನು 4ನೇ ಚಾನೆಲ್ ಏನಿತ್ತು ಅದ್ರ ಲೈಫ್ ಜಾಕೆಟ್ ಹೆಂಗೆ ಅದು ಎಲ್ಲೋ ಸಡನ್ ಆಗಿ ಟ್ರಿಪ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಸ್ಕೂಲಲ್ಲೆಲ್ಲ. ಅವಾಗ ನೋಡಿದೆ ಎಲ್ಲ ಹಾಕೊಂಡು ಓಡ್ತಾ ಇದ್ದಾರೆ. ಎಲ್ಲರೂ ಶ್ರೀಮಂತರೇನಾ? ಎಲ್ಲರೂ ಜೀವನ ಬೆಲೆ ಇದೆಯಾ? ಇಮ್ಯಾಜಿನ್ ಸಂಜೀವ್
ಈ ನನ್ನ ಮಗ ಇವನು ನನಗೆ ಟ್ರ್ಯಾಕ್ಟರ್ ಸಿಕ್ತು, ಇವ್ನು ನಿಂತಿದ್ದ ಅಲ್ಲೇ, ಇವನು ಹೆಂಗೆ ಶ್ರೀಮಂತ ಆಗ್ಬಿಟ್ಟು ಇವನಿಗೆ ಹೆಂಗ್ ಜಾಕೆಟ್ ಸಿಗ್ತದೆ. ಇಮ್ಯಾಜಿನ್ ಸಂಜೀವ್ ಲೈಫಲ್ಲಿ ದಿಸ್ ಇಸ್ ಅನ್ ಅಸೋಸಿಯೇಷನ್ ವಿತ್ ರಿಚ್ನೆಸ್. ಮದುವೆಗೆ ಎಲ್ಲ ಸೂಟ್ ಒಳಗೆ ವೇಸ್ಟ್ ಹಾಕೊಂಡ್ರೆ ಲೈಫ್ ಜಾಕೆಟ್ ಮೇಲೆ ಸೂಟ್ ಹಾಕೊಂಡ್ರೆ ನನಗೆ ಮಜಾ ಇರೋದು ಏನು ಅಂತಂದ್ರೆ, ಮಜಾ ಇರೋದು ಅಂದರೆ ಲೈಕ್ ನನಗೆ ಏನಕ್ಕೆ ಸ್ಟ್ಯಾಂಡಪ್ ಕಾಮಿಡಿ ಸಿಕ್ಕಾಪಟ್ಟೆ ಮಜಾ ಬರೋದು ಅಂತಂದ್ರೆ, ನನ್ನ ಕಂಪ್ಯಾರಿಸನು ತುಂಬಾ ಎಕ್ಸ್ಟ್ರೀಮಲ್ಲಿ ಇದೆ ಆಯ್ತಾ. ನನ್ಗೆ ಚಿಕ್ಕ ಪುಟ್ಟದು ಕೂಡ ದೊಡ್ಡ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಸಂಜೀವ್. ನಾನು ಒಂದೇ ಸಲ ತೋರಿಸಿದ್ದು. ಬ್ರೋ ಓಪನಿಂಗ್ ಸ್ಪಾಟ್ ಅಂದ್ರೆ ಏನು ಓಪನಿಂಗು? 2 inches ಫ್ಲಾಶ್ ಮಾಡ್ತಾರೆ. I am not cutting this part. I am not cutting this part. ಐ ಥಿಂಕ್ ಈಗ ಹೋಗುತ್ತೆ ಅನ್ಸುತ್ತೆ. I'll cut that part, but ಎಷ್ಟು ಅಂತ ಕಟ್ ಮಾಡ್ತೀರಿ? ಫೋರ್ ಶ್ಯಾಡೋ ಮಾಡ್ತಿದ್ದಾರೆ. ಫೋರ್ ಸ್ಕಿನ್ ಶ್ಯಾಡೋ, ಸಾರಿ. bro, ನಂದು ಒಳಗಡೆ ನೋಡೈತೆ. ಸೊ ಎಂಡ್ ಆಫ್ ಕ್ಲೀನ್ ಕಾಮಿಡಿ ಇಮೇಜ್. ಲೈಫ್ ಸಾಕೆಟ್. life jacket, life jacket. ಅಬ್ಬಾ, ಇಲ್ಲಿಗೆ ಔಟ್ರೋ ಕೊಡ್ತೀನಿ. ಲೆಟ್ಸ್ ಕಟ್ ಇಟ್. we are packing up. ಅಲ್ಲಿಗೆ ನಮ್ಮ ತಲೆಹರಟೆ ಬೇಸಿಗೆ ರಜದ ಬಗ್ಗೆ ಮಾತಾಡ್ತಿರೋ ಪಾಡ್ಕಾಸ್ಟ್ ತಲೆಹರಟೆ ಬಗ್ಗೆ ಆಯ್ತು. ಯಾಕಂದ್ರೆ ಪಾಡ್ಕಾಸ್ಟ್ ಹೆಸರು ತಲೆಹರಟೆ. Correct. Don't talk about heads now. We move down. ನೀವು ಇಲ್ಲಿ ತನಕ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮಗೆ ಯಾವ ಎಪಿಸೋಡಲ್ಲಿ ಯಾರಿಗೆ ಕರೆದು ಏನು ಟಾಪಿಕ್ ಮಾತಾಡಬೇಕು ಅನ್ನೋದನ್ನ ಹೇಳಿ. ಆಯ್ತಾ? ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸಂಜೀವ್. Thank you very much, sir. Thank you very much. ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.